ನಮಸ್ಕಾರ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ಡಿಟಾಕ್ಸ್ ಕಾರ್ಯಕ್ರಮ ಹಾಗೂ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಮೊಂದಿಗೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಇವರು ನಮ್ಮೆಲ್ಲರಿಗೂ ಚಿರಪರಿಚಿತರಾದ ನಿವೃತ್ತ ACP BK ಶಿವರಾಮ್ ಸರ್. ನಮಸ್ಕಾರ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಏನು ಹೇಳಲು ಇಷ್ಟಪಡ್ತೀರಾ ಸರ್? ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸುವಂಥ ಕಾರ್ಯದಲ್ಲಿ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರೋ ಎಲ್ಲರೂ ಭಾಗಿಯಾಗಬೇಕು ಅಂಥೇಳಿ ಮೊದಲನೇದಾಗಿ ಹೇಳ್ತೇನೆ. ಯಾಕೆ ನಾನು ಹೇಳ್ತೇನೆ ಅಂದರೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತ ದೇಶದಲ್ಲಿ ನೂರಾರು ಭಾಷೆಗಳಿರುವಂಥ ಒಂದು ಶ್ರೀಮಂತ ದೇಶ ಭಾರತ ದೇಶದಲ್ಲಿ ಶ್ರೀಮಂತ ಸಂಸ್ಕೃತಿಯ ಮತ್ತು ಶ್ರೀಮಂತ ಈ ಸಾಹಿತ್ಯ ಎಲ್ಲವೂ ಇರ್ತಕ್ಕಂಥ ಕೆಲವೇ ಭಾಷೆಗಳಲ್ಲಿ ಕನ್ನಡ ಒಂದು. ಯಾವುದೇ ಭಾಷೆ, ಅದು ಯಾವುದೇ ಭಾಷೆ ಇರ್ಬೋದು, ಭಾಷೆ ಉಳಿದ್ರೆ ಮಾತ್ರ ಸಂಸ್ಕೃತಿ ಉಳಿತದೆ, ಸಂಸ್ಕೃತಿ ಉಳಿದ್ರೆ ಮಾತ್ರ ದೇಶ ಉಳಿತದೆ. ಬಹಳ ಮುಖ್ಯ ಇದು ಕನ್ನಡ ಎಷ್ಟು ಶ್ರೀಮಂತ ಭಾಷೆ ಅಂದರೆ ಹಲ್ಮಿಡಿ ಶಾಸನದಲ್ಲಿ ಇದರ ದಾಖಲಾಗಿದೆ, ಕನ್ನಡದ ಬಗ್ಗೆ ದಾಖಲಾಗಿದೆ. ಸುಮಾರು 2000 ವರ್ಷಗಳ ಇತಿಹಾಸ ಇರತಕ್ಕಂಥ ದೇಶದ ಕೆಲವು ಭಾಷೆಗಳಲ್ಲಿ ಕನ್ನಡ ಒಂದು. ಅದನ್ನು ಉಳಿಸ್ಕೊಂಡು ಕನ್ನಡವನ್ನು, ಭಾಷೆಯನ್ನು ಮಾತ್ರ ಅಲ್ಲ, ಕನ್ನಡ ಭಾಷೆಯ ಸೊಗಡನ್ನು, ಸಂಸ್ಕೃತಿಯನ್ನು, ಆ ಶ್ರೀಮಂತಿಕೆಯನ್ನು ಎಲ್ಲರೂ ಉಳಿಸಬೇಕು. ಅಂದರೆ ಬರೀ ಇದು ಕನ್ನಡಿಗರ ಕೆಲಸ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಜೀವನವನ್ನು ಕಂಡುಕೊಂಡಿರ್ತಕ್ಕಂಥವರು, ಕರ್ನಾಟಕದಲ್ಲಿ ನೆಲೆಸಿರುವವರು, ಯಾವುದೇ ಧರ್ಮದವರಾಗಲಿ, ಭಾಷಿಕರಾಗಿರಲಿ, ರಾಜ್ಯದವರಾಗಿರಲಿ, ದೇಶದವರಾಗಿರಲಿ, ಕನ್ನಡವನ್ನು ಉಳಿಸ್ಬೇಕಾದ್ರೆ ನೀವು ಎಲ್ಲ ಜೊತೆಗೂಡಿದ್ರೆ ಮಾತ್ರ ಕನ್ನಡ ಉಳಿತದೆ. ಅದನ್ನು ನಾನು ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸರ್, ನಿಮ್ಮ ಬಾಲ್ಯ ಜೀವನದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದಾ? ಎಲ್ಲರ ಬಾಲ್ಯ ದಿನಗಳು ಹೆಂಗಿತ್ತು ಹಾಗೇ ಇತ್ತು ನಂದು ಬಾಲ್ಯ ದಿನ. ನಾನು ಮಲ್ಲೇಶ್ವರದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ವ್ಯಕ್ತಿ. ಮಲ್ಲೇಶ್ವರ ಆಗ ಹೇಗಿತ್ತು, ಈಗ ಹೇಗಿದೆ ಅನ್ನೋದು ಮಲ್ಲೇಶ್ವರದಲ್ಲಿ ವಾಸ ಮಾಡೋ ಹಿರಿಯ ತಲೆಗಳಿಗೆಲ್ಲ ಗೊತ್ತಿದೆ. ನಾನು ಮಲ್ಲೇಶ್ವರದಲ್ಲಿ ಹುಟ್ಟಿದ ವ್ಯಕ್ತಿ ಅಂದಾಗ ನಾನು 68 ವರ್ಷ ನನಗೆ. ನಾನು 68 ವರ್ಷ ಪ್ರಾಯದಲ್ಲಿ ಅಷ್ಟು ವರ್ಷಗಳಿಂದ ಮಲ್ಲೇಶ್ವರವನ್ನು ನೋಡ್ತಾ ಬಂದಿದ್ದೇನೆ, ಮಲ್ಲೇಶ್ವರದಲ್ಲಿ ಆಡಿದ್ದೇನೆ, ಮಲ್ಲೇಶ್ವರದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ, ಮಲ್ಲೇಶ್ವರದಲ್ಲಿ ಓಡಾಡಿಕೊಂಡು ನಾನು ಮಲ್ಲೇಶ್ವರದಲ್ಲಿ ಹುಟ್ಟಿ ಬೆಳೆದಿರೋನಾಗಿರೋದ್ರಿಂದ ಮಲ್ಲೇಶ್ವರದ ಬಗ್ಗೆ ನನಗೆ ಅಪಾರವಾದ ಕಾಳಜಿ ಮತ್ತು ಪ್ರೀತಿ ನನಗೆ. ಹೇಗಿತ್ತು ಮಲ್ಲೇಶ್ವರ ಅಂದರೆ ನಿಮ್ಮ ಕಲ್ಪನೆಗೆ ಸಿಗೋದಿಲ್ಲ. ಈಗೇನಿವತ್ತು ಕೈಗಾರೀಕರಣ, ವಾಣಿಜ್ಯಕರಣ ಆಗಿ ಬೆಂಗಳೂರು ನಗರ ತನ್ನ ಮೂಲ ರೂಪವನ್ನು ಕಳ್ಕೊಂಡಿದೆ, ಅದರೊಳಗೆ ಪ್ರಮುಖವಾದ ಪ್ರದೇಶ ಮಲ್ಲೇಶ್ವರ. ಮೂಲ ರೂಪವನ್ನು ಸಂಪೂರ್ಣವಾಗಿ ಕಳ್ಕೊಂಡಿರ್ತಕ್ಕಂಥದ್ದು ಮಲ್ಲೇಶ್ವರ. ಯಾಕೆಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಬೆಂಗಳೂರು ನಗರದ ಪ್ರದೇಶಗಳಲ್ಲಿ ಎಲ್ಲ ಹೆಸರುಗಳನ್ನು ನೀವು ನೋಡಿರ್ಬೋದು. ಆ ಪ್ರದೇಶದ ಹೆಸರು ಇದಕ್ಕೆ ಮಲ್ಲೇಶ್ವರ ಅಂತ ಯಾಕೆ ಬಂತು ಅಂದರೆ ಈ ಕಾಡುಮಲ್ಲೇಶ್ವರ ದೇವಸ್ಥಾನದ ಐತಿಹಾಸಿಕ ಕಾಡುಮಲ್ಲೇಶ್ವರ ದೇವಸ್ಥಾನ, ಈ ದೇವಸ್ಥಾನದ ಇಂದಾಗಿ ಇದಕ್ಕೆ ಮಲ್ಲೇಶ್ವರ ಅಂತ ಈ ಬಡಾವಣೆಗೆ ಹೆಸರು ಬಂದಿದೆ. ಮಲ್ಲೇಶ್ವರದಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನು ಅಂದರೆ ಪ್ರಕೃತಿಗೆ ಪೂರಕವಾದ ಹೆಸರುಗಳನ್ನು ಇಟ್ಕೊಂಡಿರ್ತಕ್ಕಂಥ ಜಾಗ ಮಲ್ಲೇಶ್ವರ ಮಾತ್ರ. ಸಂಪಿಗೆ ಮರದ ರಸ್ತೆ, ಅದು ಬೇವಿನ ಮರದ ರಸ್ತೆ, ಏನು ಮಾರ್ಗೋಸ ರೋಡ್ ಅಂತ ಕರಿತೀವಿ, ಅದು ಬೇವಿನ ಮರದ ರಸ್ತೆ. ಆಮೇಲೆ ಮಲ್ಲೇಶ್ವರದಲ್ಲಿ 2 ಕೆರೆಗಳಿತ್ತು, ಭಾಳಷ್ಟು ಕೆರೆಗಳಿತ್ತು ಸಣ್ಣ ಪುಟ್ಟ.
ಅದು 2 ಕೆರೆಗಳು, ಒಂದು ಚಿಕ್ಕ ಕೆರೆ ಮತ್ತು ಒಂದು ದೊಡ್ಡ ಕೆರೆ. ಇವು ನೀವು ಅದನ್ನು ಸ್ಯಾಂಕಿ ಟ್ಯಾಂಕ್ ಅಂತೀರಿ, ಅದನ್ನು ನಾವು ದೊಡ್ಡ ಕೆರೆ ಅಂತೀವಿ. ಚಿಕ್ಕ ಕೆರೆನ ಈ ರಾಜಕಾರಣಿಗಳು ಮುಳುಗಿಸ್ಬಿಟ್ಟು ಅದನ್ನು ಡೋಬಿ ಘಾಟ್ ಮಾಡಿಬಿಟ್ಟಿದ್ದಾರೆ. ಚಿಕ್ಕ ಕೆರೆ ಇಲ್ಲ ಈಗ. ಅದ್ರ ಜೊತೆಗೆ ಗಂಧದ ಕೋಟಿ ಕೆರೆ ಅಂತ ಇದ್ರು, ಅದಕ್ಕೆ ಸ್ಯಾಂಕಿ ಟ್ಯಾಂಕ್ಗೆ ಗಂಧದ ಕೋಟಿ ಕೆರೆ ಅಂತ ಇದ್ರು. ಯಾಕೆಂದರೆ ಅಲ್ಲಿ ಅರಣ್ಯ ಇಲಾಖೆಯ ಉಗ್ರಾಣ ಇದೆ, ಅಲ್ಲಿ ಶ್ರೀಗಂಧವನ್ನು ಅಲ್ಲಿ ಉಗ್ರಾಣದಲ್ಲಿ ಇಡ್ತಾಯಿದ್ರು. ಅದಕ್ಕೆ ಕೋಟಿ ಅಂದರೆ ಉಗ್ರಾಣ, ಗಂಧದ ಕೋಟಿ ಕೆರೆ ಅಂತ. ಅದು ಬಿಟ್ಟು ಮಲ್ಲೇಶ್ವರದ ಪೂರ್ವ ಭಾಗಕ್ಕೆ ಸೀಗೆಬೇಲಿ ಅಂತ, ಸೀಗೆಕಾಯಿ ಮರಗಳು. ನೀವು ಸೀಗೆಕಾಯಿನೇ ಇತ್ತೀಚಿನ ಜನ ಈಗಿನ ಏನು ಯುವಕರಿದ್ದೀರಿ, ನಿಮಗೆ ಸೀಗೆಕಾಯಿ ಬಗ್ಗೆ ಮಾಹಿತಿಯೇ ಇಲ್ಲ. ಮಲ್ಲೇಶ್ವರಕ್ಕೆ ಸೀಗೆಬೇಲಿ ಅಂತ ಇದ್ದರು, ಅಲ್ಲಿ ಬರೀ ಸೀಗೆ ಮರಗಳಿತ್ತು. ಆ ಸೀಗೆ ಮರಗಳ ಕಾಯಿಗಳನ್ನು ಶೇಖರಣೆ ಮಾಡಿ ಅಲ್ಲಿ ಸೀಗೆ ಪುಡಿ ಮಾಡ್ತಾಯಿದ್ರು. ಅದು ಇವತ್ತು ಸೋಪಿನ ರೂಪದಲ್ಲಿ ಬಂದಿದೆ, ಹೌದಾ? ಸೀಗೆಬೇಲಿ, ತೆಂಗಿನ ಮರದ ರಸ್ತೆ, ಆಮೇಲೆ ಮೊದಲೆಲ್ಲ ಇಲ್ಲೆಲ್ಲ ಸುತ್ತಮುತ್ತ ತೋಟಗಳೇ. ನಿಮಗೆ ತುಂಬ ಆಶ್ಚರ್ಯ ಅನ್ನಿಸ್ಬೋದು, ಇವತ್ತು ಚೌಡಯ್ಯ ಮೆಮೋರಿಯಲ್ ಅಲ್ಲಿ ಇದೆಲ್ಲ ಇದೆಯಲ್ಲ, ಅಲ್ಲಿ ನೀರಿನ ಜರಿಗಳು ಹರಿತಾ ಇತ್ತು. ರಾಜಕಾಲುವೆ ಮಲ್ಲೇಶ್ವರದಿಂದನೇ ಒಂದು ರಾಜಕಾಲುವೆ ಪ್ರಾರಂಭ ಆಗೋದು. ಅದು ಸ್ಯಾಂಕಿ ಟ್ಯಾಂಕಿಂದ ಹಿಡಿದು ನಿಮಗೆ ಕಾವೇರಿ ನದಿಗೆ ಹೋಗಿ ಸೇರೋ ತನಕ, ಅರ್ಕಾವತಿ ನದಿಗೆ ಸೇರೋ ತನಕ ಅದು ಇಲ್ಲಿಂದ ಹರ್ಕೊಂಡು ಹೋಗೋ ಅಂಥದ್ದು. ಅದರ ಮೂಲ ನಂದಿ ತೀರ್ಥ, ದಕ್ಷಿಣ ಮುಖ ನಂದಿ ತೀರ್ಥ ದೇವಸ್ಥಾನ. ಅದು ಇವತ್ತಿಗೂ ಆ ನಂದಿ ಬಾಯಲ್ಲಿ ನೀರು ಬರುತ್ತೆ, ಅದು ಜಲ ಶಿವಲಿಂಗದ ಮೇಲೆ ಬೀಳ್ತಾ ಇದೆ, ನಿರಂತರವಾಗಿ ಬರ್ತಾ ಇದೆ. ಅದಕ್ಕೆ ಮೂಲ ದೊಡ್ಡ ಕೆರೆ ಅಂದರೆ ಸ್ಯಾಂಕಿ ಟ್ಯಾಂಕ್. ಇದು ಮಲ್ಲೇಶ್ವರದಲ್ಲಿ ಮರಗಿಡಗಳು ತುಂಬಿ ತುಳುಕಾಡ್ತಾ ಇತ್ತು. ಇಷ್ಟೊತ್ತಿಗೆ ನಾವು ಮಾತನಾಡಲಿಕ್ಕೆ ಆಗ್ತಿರಲಿಲ್ಲ. 5 ಗಂಟೆಯಿಂದ 7 ಗಂಟೆವರೆಗೆ ಪಕ್ಷಿಗಳಿಗೆ ಮೀಸಲಾದ ಪ್ರದೇಶ ಆಗಿತ್ತಿದು. ಆ ಪಕ್ಷಿಗಳ ಕಲರವ ಮಲ್ಲೇಶ್ವರಂ, ಕಾಡು ಮಲ್ಲೇಶ್ವರದ ಆವರಣ, ಗಣಪತಿ ದೇವಸ್ಥಾನದ ಆವರಣ, ಮಲ್ಲೇಶ್ವರಂ ಸರ್ಕಲ್ 5th ಕ್ರಾಸ್, 5ನೇ ಕ್ರಾಸ್ ಏನಿದೆ, ಇಡೀ ಸಾಲು ಮರಗಳು. ಇಲ್ಲಿ ಈ ಚಿಕ್ಕೆರೆ ಹತ್ರ ಸಾಲು ಮರಗಳು, ಆಮೇಲೆ ಸಂಪಿಗೆ ರಸ್ತೆಯಲ್ಲಿ ಸಾಲು ಮರಗಳು, ಬೇವಿನ ಮರದ ರಸ್ತೆಯಲ್ಲಿ ಸಾಲು ಮರಗಳು, ಆ ದೊಡ್ಡ ಕೆರೆ ಸ್ಯಾಂಕಿ ಟ್ಯಾಂಕ್ನ ರಸ್ತೆಯಲ್ಲಿ ಸಾಲು ಸಾಲು ನೇರಳೆ ಮರಗಳು. ಅಂದರೆ ಸಹಸ್ರಾರು ಪಕ್ಷಿಗಳಿತ್ತು. ಇವತ್ತು ಪಕ್ಷಿಗಳನ್ನು ನಾವು ಕಾಣ್ತಾ ಇಲ್ಲ. ಕಾಗೆಯನ್ನು ಕಾಣಬೇಕಾದ್ರೆ ಕಷ್ಟ ಆಗಿದೆ, ಗುಬ್ಬಚ್ಚಿಯನ್ನು ಕಾಣಬೇಕಾದ್ರೆ ಕಷ್ಟ ಆಗಿದೆ, ಪಾರಿವಾಳ, ಮೈನಾ, ಕೊಕ್ಕರೆ, ನಾವು ಕಾಣದ ಪಕ್ಷಿಗಳೆಲ್ಲ ಇಲ್ಲಿತ್ತು. ಇದು ಏನಾಗ್ತಾಯಿತ್ತು, ಮಲ್ಲೇಶ್ವರ ಕಡೆ, ಬೆಂಗಳೂರು ಬಡಾವಣೆಗೆ ಮಲ್ಲೇಶ್ವರ ಕಡೆ ಊರು. ಇಲ್ಲಿಂದ ಈಚೆಗೆ ಹಳ್ಳಿಗಳು, ಹೆಬ್ಬಾಳ, ಯಲಹಂಕ. ಈ ಪಕ್ಷಿಗಳು ಬೆಳಗ್ಗೆ 5 ಗಂಟೆಗೆ 5 ಗಂಟೆಗೆ ಪ್ರಾರಂಭ ಆಗಿದೆ. ಹಿಂಗೆ ಸಹಸ್ರಾರು ಪಕ್ಷಿಗಳು. ನಾನು ಕಂಡಿರೋದಿದು. ಯುರೋಪಲ್ಲೆಲ್ಲ ಇದೆ, ನಮ್ಮಲ್ಲಿಲ್ಲ ಅಂತಾರೆ, ನಾನು ಕಂಡಿದ್ದೀನಿ. ಸಹಸ್ರಾರು, ಲಕ್ಷಾಂತರ ಪಕ್ಷಿಗಳು ಹೀಗೆ ಹೋಗೋದು. ಸಂಜೆ ಆದರೆ ಹಿಂಗೆ ವಾಪಸ್ ಬರೋದು. ಸಂಜೆ ಅದು ಹೋಗ್ಬೇಕಾದ್ರೆ ಅಲ್ಲಲ್ಲಿ ಕೂತ್ಕೊಂಡು ಹೋಗೋದು. ಅಲ್ಲಿಂದ ಬಸವನಗುಡಿಗೆ ಹೋಗೋದು. ಬಸವನಗುಡಿಯಿಂದ ಆ ಕಡೆ ಸಾರಕ್ಕಿ ತನಕ ಮರಗಳೇ. ಬೆಂಗಳೂರಿನ ಆ ಭಾಗ ಇಡೀ ಹಸಿರು ಆವೃತ್ತ ಭಾಗ. ಬೆಂಗಳೂರಲ್ಲಿ ಅದಿಲ್ಲ ಈಗ. ಅದು ನನ್ನ ಬಾಲ್ಯದ ದಿನ. ನಾನು ಬಾಲ್ಯದ ದಿನಗಳಲ್ಲಿ ಅಂದರೆ ಕೆರೆಗಳಲ್ಲಿ ಈಜಾಡ್ತಾ ಇದ್ವಿ. ಆ ತೊರೆಗಳು ಅಂತ ಹೇಳಿದ್ನಲ್ಲ, ಚೌಡಯ್ಯ ಮೆಮೋರಿಯಲ್ ಅಲ್ಲಿ ಇಲ್ಲೆಲ್ಲ. ಆಮೇಲೆ ಅಲ್ಲೆಲ್ಲ ಅದಕ್ಕೆ ಬಿಳಿ ಸುದ್ದೆ ಮಣ್ಣು ಸಿಗ್ತಾಯಿತ್ತು. ಸುದ್ದೆ ಮಣ್ಣು ಅಂದರೆ ನಿಮ್ಗೆ ಯಾರೂ ಗೊತ್ತೇ ಇಲ್ಲ. ಸುದ್ದೆ ಮಣ್ಣು ಅಂದರೆ ರಂಗೋಲಿ ಮಾಡುವಂಥ ಸುದ್ದೆ ಮಣ್ಣು. ರಂಗೋಲಿ ಚಿತ್ತಾರ ಮಾಡೋಕ್ಕೆ ಆರ್ಟಿಫಿಷಿಯಲ್ ಏನೂ ಉಪಯೋಗ ಮಾಡ್ತಾ ಇರಲಿಲ್ಲ. ಭೂಮಿಯಿಂದ ತೆಗೆದಂಥ ರಂಗೋಲಿಯನ್ನು ಹಾಕ್ತಾಯಿದ್ರು. ಅದ್ರ ಜೊತೆಗೆ ಕೆಮ್ಮಣ್ಣು ಉಂಡೆ ಅಂತ ಸಿಗೋದು, ಕೆಂಪು ಉಂಡೆ. ಅದರೊಳಗೇ ಚಿತ್ತಾರ ಮಾಡ್ತಾಯಿದ್ದಿದ್ದು ಮೊದಲು ನಮ್ಮ ಹಿರಿಕರೆಲ್ಲ. ಹೆಣ್ಣುಮಕ್ಕಳು ರಂಗೋಲೆ, ಕೆಮ್ಮಣ್ಣು, ಇದನ್ನು ನಾವು ಇಲ್ಲಿ ಇದನ್ನು ನೋಡಿದಿರಲ್ಲ, ನಮ್ಮ ಕಾಡು ಮಲ್ಲೇಶ್ವರ ಗೆಳೆಯರು ಬೆಳಗದ್ದು ಇದದು. ಅದರೊಳಗೆ ನೋಡಿ, ಅದರೊಳಗೆ ಏನಿದೆ ಅದು ಕೆಮ್ಮಣ್ಣಲ್ಲಿ ಮಾಡಿರೋದು. ಅದು ರಂಗೋಲಿ ಸಿಗಲ್ಲ ಅಂಥೇಳಿ ಅಕ್ಕಿ ಹಿಟ್ಟಲ್ಲಿ ಮಾಡಿರೋದು. ಅದು ಬಿಳಿಯೆಲ್ಲ ಅಕ್ಕಿ ಹಿಟ್ಟು. ಇದು ನಮ್ಮ ಹೆಮ್ಮೆಯ ಮಲ್ಲೇಶ್ವರದ ಪ್ರತೀಕ. ಪ್ರಕೃತಿ, ಮಲ್ಲೇಶ್ವರ, ನೀರು,
10 ಅಡಿ ಅಗದ್ರೆ ನೀರು ಸಿಗೋದು ಬೆಂಗಳೂರು ನಮ್ಮ ಮಲ್ಲೇಶ್ವರದಲ್ಲಿ. ಈಗ 700 ಅಡಿ ಅಗದ್ರೂ ನೀರಿಲ್ಲ. ಸ್ಯಾಂಕಿ ಟ್ಯಾಂಕ್ ಉಳಿದಿದೆ. ನಮ್ಮ ಗೆಳೆಯರ ಬಳಗ ಅಂತ ನಾನೊಂದು ಕಟ್ಕೊಂಡಿದ್ದೀನಿ. ಈಗ ನನ್ನ ಹುಡುಗರೆಲ್ಲ ನನ್ನ ಜೊತೆ ಇದ್ದಾರೆ. ಆ ಗೆಳೆಯರ ಬಳಗದವರು ಈ ಪವಿತ್ರ ವನವನ್ನು ನಾವು ರೂಪಿಸಿದ್ದೇವೆ. ಕಾಡು ಮಲ್ಲೇಶ್ವರ ದೇವಾಲಯದ ಆವರಣದ ಪವಿತ್ರ ವನವನ್ನು ಗೆಳೆಯರ ಬಳಗದ ಯುವತಿಯರು ರೂಪಿಸಿದ್ದಾರೆ. ಅದರೊಳಗೆ ಶ್ರೇಷ್ಠ ಮರಗಳು. ಸುಮ್ಮನೆ ಸೋಷಿಯಲ್ ಫಾರೆಸ್ಟ್ರಿಗೆ ಸಾಮಾಜಿಕ ಅರಣ್ಯವನ್ನು ಸೃಷ್ಟಿ ಮಾಡ್ತೀವಿ ಅಂಥೇಳಿ ಮಾಡಿಲ್ಲ, ಕಾಟಾಚಾರಕ್ಕೆ ಮಾಡಿಲ್ಲ. ಶ್ರೀಗಂಧದ ಮರ ಇದೆ, ರುದ್ರಾಕ್ಷಿಯ ಮರ ಇದೆ, ದೇವಸಂಪಿಗೆ ಇದೆ, ನಾಗಸಂಪಿಗೆ ಇದೆ, ನಾಗಲಿಂಗ ಪುಷ್ಪ ಇದೆ, ಆಮೇಲೆ ಬನ್ನಿ ಮರ ಇದೆ, ಅರಳಿ ಮರ ಇದೆ, ಹೊಂಗೆ ಮರ ಇದೆ, ಬೇವಿನ ಮರ ಇದೆ, ಬಿಲ್ವ ಮರ ಇದೆ, ಪಾರಿಜಾತ, ದೇವ ಪಾರಿಜಾತ, ದೇವಸಂಪಿಗೆ, ಇಷ್ಟು ಮರಗಳನ್ನು ಹಾಕ್ಕೊಂಡು ನಾವು ಕಾಪಾಡ್ಕೊಂಡು ಬರ್ತಾಯಿದ್ದೀವಿ. ಇದನ್ನು ನೆಟ್ಟಿರೋದು ನಾವುಗಳೇ, ನಮ್ಮ ಹುಡುಗರೇ. ಬೆಳೆಸ್ತಾ ಇರೋದು, ಪೋಷಣೆ ಮಾಡ್ತಾ ಇರೋದವರೇ. ಸಂಪಿಗೆ ಮರದ ರಸ್ತೆ ಕನ್ನಡದ ಅಚ್ಚ ಕನ್ನಡದ ಹೆಸರು. ಬೇವಿನ ಮರದ ರಸ್ತೆ ಅಚ್ಚ ಕನ್ನಡದ ಹೆಸರು. ಇದನ್ನು ಉಳಿಸ್ಕೋಬೇಕು, ನಾವು ಉಳಿಸ್ಕೋಬೇಕು. ಆ ಪ್ರಯತ್ನದಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಸಂಪಿಗೆ ರಸ್ತೆಯಲ್ಲಿ ನಾನು, ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಎಲ್ಲ ಸದಸ್ಯರು ಸೇರಿ ಮರಗಳನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಪಲ್ಲಕ್ಕಿಯಲ್ಲಿ ಬಾಜ ಭಜಂತ್ರಿಯೊಂದಿಗೆ ತಗೊಂಡೋಗಿ ನೆಟ್ಟು ಬೆಳೆಸ್ತಾ ಇದ್ದೀವಿ. ಒಂದು 400 ಗಿಡ ಸಂಪಿಗೆ ರಸ್ತೆ ನೆಟ್ಟಿದ್ದೀವಿ. ಒಂದು 300 ಗಿಡ ಬೆಳೀತಾ ಇದೆ. ಅದಕ್ಕೆ ಪ್ರತಿ ವರ್ಷ ಪುನಶ್ಚೇತನ ಕಾರ್ಯಕ್ರಮ ನಾವು ಮಾಡ್ಕೊತೀವಿ. ಪುನಶ್ಚೇತನ ಕಾರ್ಯಕ್ರಮ ಅಂದರೆ ಎಲ್ಲರಿಗೂ ಬೇಕು. ನೀರು ಬೇಕು, ಗಾಳಿ ಬೇಕು, ಶುದ್ಧ ಗಾಳಿ ಬೇಕು, ಶುದ್ಧ ನೀರು ಬೇಕು, ಮಳೆ ಬೇಕು, ಬೆಳಕು ಬೇಕು. ನಾವು ನೆಟ್ಟ ಗಿಡಗಳ ಬುಡಕ್ಕೆ ಇವರು ಕೊಕೋ ಕೋಲಾದ ಬಾಟ್ಲು, ಬಿಯರ್ ಬಾಟ್ಲು, ವಿಸ್ಕಿ ಬಾಟ್ಲು, ಅವ್ರು ಹೊಡೆದೋಗಿರೋ ಟ್ಯೂಬ್ಲೈಟು, ಅವ್ರ ಮನೇಲಿ ಕೆಟ್ಟೋಗಿರೋ ದೇವ್ರ ಫೋಟೋ ಎಲ್ಲ ಹಾಕಿ ಪ್ರಕೃತಿಯ ವಿನಾಶವನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಅದನ್ನು ನಾವು ಕ್ಲೀನ್ ಮಾಡ್ತೀವಿ. ನಾವು ಅದನ್ನು ಮಾಡುವಾಗ ಕೆಲವರು ನಮಗೆ ತುಂಬ ನಮ್ಮ ಪ್ರೋತ್ಸಾಹ ಕೊಟ್ಟು ನಮ್ಮ ಮನೆ ಮುಂದೆ ಇರೋ ಗಿಡ ನಂದು ಅಂತ ಬೆಳೆಸಿದ್ದಾರೆ, ಹೋಟ್ಲವ್ರು ಬೆಳೆಸಿದ ಅಂಗಡಿ. ಆದರೆ ಹೊರಗಡೆಯಿಂದ ಬಂದಿರೋರಿಗೆ ಕಾಳಜಿ ಇಲ್ಲ ಮಲ್ಲೇಶ್ವರದ ಬಗ್ಗೆ. ಅವರುಗಳು ಅದನ್ನು ಬೆಳೆಸ್ತಾ ಇಲ್ಲ. ಅದಕ್ಕೊಂದು ನಾವು ಹೋರಾಟ ಮಾಡೇ ಮಾಡ್ತೀವಿ. ಅವರಿಗೆ ಎಚ್ಚರಿಕೆ ಕೊಟ್ಟು ಅದನ್ನು ಬೆಳೆಸಂಗೆ ಮಾಡ್ತೀವಿ. ಬಾಲ್ಯದ ದಿನಗಳಲ್ಲಿ ನಾವು ಇಲ್ಲಿ ಆಟ ಆಡಿಕೊಂಡು ಬೆಳೀತಾ ಇದ್ದಂಥ ವ್ಯಕ್ತಿಗಳು. ನಿಮ್ಗೆ ನಾನು ನನ್ನ ಬಾಲ್ಯವನ್ನು ಸಂಪೂರ್ಣವಾಗಿ ಇಲ್ಲೇ ಕಳೆದಿರೋನು. ಹುಟ್ಟಿರೋದೇ ಸಂಪಿಗೆ ರಸ್ತೆಯಲ್ಲಿ ನಾನು. ಆ ನಂತರ ನಾನು ವಿದ್ಯಾಭ್ಯಾಸವನ್ನು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕೋದಂಡರಾಮಪುರದ ನಾಗರೆಡ್ಡಿ ವಿದ್ಯಾಶಾಲೆ, ಅದನ್ನು ಮುಚ್ಚೇ ಬಿಟ್ರು. ಈಗ ಆ ಶಾಲೆನೇ ಇಲ್ಲ, ಮಾರಾಟ ಮಾಡ್ಕೊಂಬಿಟ್ರು ಸರ್ಕಾರನೇ. ಆ ಶಾಲೆಯಲ್ಲಿ ಓದಿದ್ದೀನಿ. ನಗರಸಭಾ ಪ್ರೌಢಶಾಲೆ, ಕಾರ್ಪೊರೇಷನ್ ಹೈಸ್ಕೂಲು, ಅದನ್ನು ಓದಿದ್ದೀನಿ. ಅದನ್ನು ಯಾರಿಗೋ ಕೊಟ್ಬಿಟ್ರು. ನಾನು ಓದಿರೋ ಒಂದೇ ಸ್ಕೂಲ್ ಉಳಿದಿರೋದು ಮಲ್ಲೇಶ್ವರದಲ್ಲಿ ಅಂದರೆ ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್ MLA ಶಾಲೆ. ಅದರೊಳಗೆ ನಾನು ಓದಿದ್ದೀನಿ. ನಾನು ಮಲ್ಲೇಶ್ವರದಲ್ಲಿ ಹುಟ್ಟಿ ಮಲ್ಲೇಶ್ವರದಲ್ಲಿ ವಿದ್ಯಾಭ್ಯಾಸ ಮಾಡಿ ಬೆಂಗಳೂರು ನಗರದಲ್ಲೇ ನೌಕರಿಗೆ ಸೇರಿದ್ದೀನಿ, ಪೊಲೀಸಿಗೆ ಸೇರಿ. ಇಷ್ಟು ನನ್ನ ಬಾಲ್ಯದ ಇದು. ಆಮೇಲೆ ಇಲ್ಲಿ ಆಟ ಆಡೋಕ್ಕೆ ತುಂಬ ಜಾಗಗಳಿತ್ತು, ಮೈದಾನಗಳಿತ್ತು. ಪ್ರತಿಯೊಬ್ಬರು ಏನಾದರೂ ಆಟ ಆಡ್ತಾಯಿದ್ವಿ. ನಾನು ಆಗ ಕ್ರಿಕೆಟ್ ಆಡ್ತಾಯಿದ್ದೆ, ವಾಲಿಬಾಲ್ ಆಡ್ತಾಯಿದ್ದೆ, ಕಬಡ್ಡಿ ಆಡ್ತಾಯಿದ್ದೆ. ನಾನು ಕರ್ನಾಟಕದ ಅತ್ಯಂತ ಪುರಾತನ ಕಬಡ್ಡಿ ಸಂಸ್ಥೆ ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್. ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ಬು ಮಣಿ ಮಾಸ್ಟ್ರ್ ಅಂತೇಳಿ ನಮಗೆ ಮಾಸ್ಟ್ರ್ ಅವರು ಈಗ ನನಗೆ ಕಾರ್ಪೊರೇಷನ್ ಹೈಸ್ಕೂಲಲ್ಲಿ ಮೇಸ್ಟ್ರಾಗಿದ್ದರು. ಅವರ ನೇತೃತ್ವದಲ್ಲಿ ನಾನು ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ಬಲ್ಲಿ ಆಡ್ತಾಯಿದ್ದೆ. ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ ಅಂದರೆ ಕಬಡ್ಡಿ ಅಂದರೆ ಮೂಗು ಮುರಿತಾರೆ. ಅದು ಇಂಥವ್ರ ಆಟ ಅಂಥವ್ರ ಆಟ ಅಂತ. ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ಬು ಸುಮಾರು 60ರಿಂದ 80 ಜನ ಯುವಕರಿಗೆ ಕೆಲಸಗಳನ್ನು ಕೊಡಿಸಿದೆ. ಪಬ್ಲಿಕ್ ಸೆಕ್ಟರ್ ಯೂನಿಟಲ್ಲಿ ಕೊಡಿಸಿದೆ, ಬ್ಯಾಂಕಲ್ಲಿ ಕೊಡಿಸಿದೆ, ಫ್ಯಾಕ್ಟ್ರಿಗಳಲ್ಲಿ ಕೊಡಿಸಿದೆ, ಬೇರೆ ಬೇರೆ ಕಡೆ ಕೆಲಸವನ್ನು ಕೊಡಿಸಿದೆ. ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ಬಿಂದ ಸುಮಾರು 30 ಜನ ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ. 5 ಜನರಿಂದ 6 ಜನ ರಾಷ್ಟ್ರವನ್ನು ಪ್ರತಿನಿಧಿಸಿರುವಂಥ ಕಬಡ್ಡಿ ಆಟಗಾರರು ನಮ್ಮ ಯಂಗ್ಸ್ಟರ್ಸ್ ಕಬಡ್ಡಿ ಕ್ಲಬ್ನ ಆಟಗಾರರು, ಇಲ್ಲಿನ ಆಟಗಾರರು. ಅದರೊಳಗೆ ನಾನು ಆಟಗಾರನಾಗಿದ್ದೆ. ಈಗ ಆ ಕ್ಲಬ್ನ ಅಧ್ಯಕ್ಷ ನಾನು. ಸರ್, ನೀವು ಪೊಲೀಸ್ ಇಲಾಖೆ ಸೇರಲು ಕಾರಣ ಏನು? ನಿಮ್ಮ ಸ್ಫೂರ್ತಿ ಯಾರು? ನೋಡಿ, ನನ್ನ ಜೀವನದ ಸ್ಫೂರ್ತಿಯೇ ನನ್ನ ತಾಯಿ.
ನಾನು ಸುಮ್ಮನೆ ನನಗೆ ಸ್ಫೂರ್ತಿ ವಿವೇಕಾನಂದ, ಭಗತ್ ಸಿಂಗು ಇದೆಲ್ಲ ಹೇಳೋದಿಲ್ಲ. ನನ್ನ ಜೀವನದ ಸ್ಫೂರ್ತಿ, ನನ್ನ ಜೀವನದ ಶಕ್ತಿನೇ ತಾಯಿ. ತಾಯಿ ಬೆಳೆಸಿದ ರೀತಿ. ಅವರು ವಿದ್ಯಾಭ್ಯಾಸ ಮುಖ್ಯ ಅಂತ ಹೇಳಲಿಲ್ಲ, ಜೀವನದ ಅಭ್ಯಾಸ ಮುಖ್ಯ ಅಂತ ಹೇಳಿದ್ರು. ಮನುಷ್ಯ ಪ್ರೀತಿಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿಕೊಟ್ಟಂಥ ಮೊದಲ ಗುರು ನನ್ನ ತಾಯಿ ನನಗೆ. ಮನುಷ್ಯ ಪ್ರೀತಿ ಅಂದರೆ ಏನು? ಜಾತಿ ಧರ್ಮವನ್ನು ಮೀರಿ ಬೆಳಿಬೇಕು, ಭಾಷೆಯನ್ನು ಮೀರಿ ಬೆಳಿಬೇಕು, ಸಾಮಾಜಿಕವಾಗಿ ಎಲ್ಲರನ್ನು ಗೌರವಿಸುವಂಥ ರೀತಿಯಲ್ಲಿ ಬೆಳಿಬೇಕು, ಇನ್ನೊಬ್ಬರ ಬಗ್ಗೆ ಕೇಡನ್ನು ಬಯಸದಂತೆ ಬೆಳಿಬೇಕು ಅಂತ ಹೇಳ್ಕೊಟ್ಟಂಥ ನನ್ನ ತಾಯಿಯೇ ನನ್ನ ಗುರು. ನಾನು ಯಾಕೆ ಕೆಲಸಕ್ಕೆ ಸೇರ್ಕೊಂಡ್ರೆ ಅಂತ, ಬಹುಶಃ ನನಗೆ ನನ್ನ ಪದವಿ ಮುಗಿದ ತಕ್ಷಣ ಕೆಲಸ ಸಿಕ್ಕಿರಲಿಲ್ಲ. ನಾನು ಕಬಡ್ಡಿ ಆಟಗಾರನಾಗಿದ್ದೆ, ಒಳ್ಳೆ ಆಟಗಾರನಾಗಿ ಒಬ್ಬ ಈ ಕ್ರೀಡಾ ರಂಗದಲ್ಲಿ ನಾನು ಗುರುತಿಸ್ಕೊಂಡಿದ್ದರಿಂದ ಎಲ್ಲೋ ಕ್ರೀಡೆಯ ಮುಖಾಂತರ ನನಗೆ ಕೆಲಸ ಸಿಕ್ಕಬೇಕು ಅಂದಾಗ ಅಲ್ಲೂ ಆ ರಾಜಕಾರಣಗಳಿಂದಾಗೆಲ್ಲ ಕೆಲಸ ನನಗೆ ಸಿಕ್ಕಿರಲಿಲ್ಲ. ಸೆಂಟ್ರಲ್ ಎಕ್ಸೈಸಲ್ಲಿ, AG's ಆಫೀಸಲ್ಲಿ, ಬೇರೆ ಬೇರೆ ಕಡೆ. ಆದರೆ ನನ್ನ ಸ್ನೇಹಿತ ಒಬ್ಬ ಇದ್ದ, ವಿಜೇಂದ್ರ ಅಥಣಿ ಅಂತ, ತೀರೋಗಿದ್ದಾನೆ. ನಾನು ಒಂದೇ ಹೈಸ್ಕೂಲಲ್ಲಿ ಓದ್ತಾಯಿದ್ವಿ ಜೊತೇಲಿ. ಅವನ ಕೆಲಸ ಅವನು PUC ಓದ ತಕ್ಷಣ ಅವನಿಗೆ ಕೆಲಸ ಸಿಕ್ಬಿಡ್ತು. ಅವ್ನು ನಮಗೆಲ್ಲ ಹೇಳಿದ್, ನೋಡು ಅವನಿಗೆ ಕೆಲಸ ಸಿಕ್ಕಿದೆ, ನೀವು ಕೆಲಸನೇ ಮಾಡಲ್ಲ ನೋಡಪ್ಪ, ಸುಮ್ಮನೆ ತಿರುಗ್ತಾ ಇದ್ದೀರಾ ಅಂತಾಯಿದ್ರು. ಅವನಿಗೆ ಸಿಕ್ಕಿದ ಕೆಲಸ ಏನು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ. ವೈರ್ಲೆಸ್ ಅಂತ ಇದೆ, ಕರ್ನಾಟಕ ಪೊಲೀಸಲ್ಲಿ ವೈರ್ಲೆಸ್ ಅಂತ ಇದೆ. ವೈರ್ಲೆಸ್ ವಿಭಾಗದಲ್ಲಿ ಅವನು ಕಾನ್ಸ್ಟೇಬಲ್ ಆಗಿದ್ದ, ನನ್ನ ಆತ್ಮೀಯ ಸ್ನೇಹಿತ. ಅವನು ನಂದು ಗ್ರ್ಯಾಜುಯೇಷನ್ ಮುಗೀತು, ಅವನು PUC ಬಿಟ್ಬಿಟ್ಟು ಪಾಪ ಕೆಲಸಕ್ಕೆ ಸೇರಿಕೊಂಡು ಅವನು ಹೆಡ್ ಕಾನ್ಸ್ಟೇಬಲ್ ಆದ. ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಆದ ನಂತರ ಆಗ ಆ ಕಾಲಘಟ್ಟಕ್ಕೆ ನನಗೆ ಈ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಕರೆದಿದ್ರು. ಆಗ ಅವನೇ ಅರ್ಜಿ ತಗೊಂಡು ಬಂದ, ನಮ್ಮ ಅಮ್ಮನ ಹತ್ರ ಕೊಟ್ಬಿಟ್ಟು ಅವನು ಆಟ ಆಡ್ಕೊಂಡು ತಿರುಗ್ತಾನೆ, ಇದನ್ನು ಫಿಲಪ್ ಮಾಡ್ಕೊಡೋಕ್ಕೆ ಹೇಳಿ. ಅದು ನಮ್ಮಮ್ಮ ನನಗೆ ಮಾಡಪ್ಪ ಕೆಲಸಕ್ಕೆ ಸೇರ್ಕೊಂಡು, ನಾನು ಪೊಲೀಸ್ ಕೆಲಸಕ್ಕೆ ಸೇರಲ್ಲಮ್ಮ, ಅದೇನು ಕಷ್ಟ ಅದು ಪೊಲೀಸ್ ಕೆಲಸ ಅಂತ. ಇಲ್ಲ ನೀನು ಸೇರಪ್ಪ, ಅವನು ಅರ್ಜಿ ತಂದು ಕೊಟ್ಟು ಫಿಲಪ್ ಮಾಡೋದು. ಅರ್ಜಿನ ಫಿಲಪ್ ಮಾಡಿ ಮನೇಲೇ ಇಟ್ಟಿದ್ದೆ. ಆಮೇಲೆ ಅವನು ಬಂದು ಕಡೆ ಲಾಸ್ಟ್ ಡೇಟ್ ಆವತ್ತು ಅವನೇ ಮನೆಯಿಂದ ತೊಗೊಂಡೋಗಿ ಅರ್ಜಿ ಕೊಟ್ಬಿಟ್ಟು ನನಗೆ ಅಕ್ನಾಲಜ್ಮೆಂಟ್ ತಂದು ಕೊಟ್ಟ ನಮ್ಮ ಅಮ್ಮನ ಹತ್ರ. ನಮ್ಮಮ್ಮ ಹೇಳಿದ್ರು, ಅಲ್ಲ ಅವನಿಗಿರೋ ಇಂಟ್ರೆಸ್ಟ್ ನಿನಗಿಲ್ವಲ್ಲಪ್ಪ ಅಂತ. ಆದರೆ ಅವನು ಇವತ್ತಿಗೂ ನಾನು ನೆನೆಸ್ಕೊಳ್ತೇನೆ. ಅವನು ಅರ್ಜಿ ತಂದು ಕೊಟ್ಟು ನನ್ನನ್ನು ಅದ್ರ ಹಿಂದೆನೇ ಇದ್ದ ಅವನು. ನನಗದು ಮರ್ತೇ ಹೋಗಿತ್ತು. ಮರ್ತೋದಾಗ ಪೊಲೀಸ್ ಇದಕ್ಕೆ ಭರ್ತಿ ಇದಕ್ಕೆ ಎಲ್ಲ ಇರುತ್ತಲ್ಲ, ಪ್ರೋಸೆಸ್ ಎಲ್ಲ ಆದ ತಕ್ಷಣ ಒಂದು ಲೆಟ್ರ್ ಬಂತು ನನಗೆ, ಇಂಥ ದಿವಸ ದೇಹದಾಢ್ಯತೆಯ ಪರೀಕ್ಷೆ, ಫಿಸಿಕಲ್ ಟೆಸ್ಟ್ ಅಂತ. ನಾನು ಸ್ಪೋರ್ಟ್ಸ್ಮ್ಯಾನ್ ಆಗಿದ್ದೆ, ಕಬಡ್ಡಿ ಆಡ್ತಾಯಿದ್ದೆ, ಕ್ರಿಕೆಟ್ ಆಡ್ತಾಯಿದ್ದೆ, ವಾಲಿಬಾಲ್ ಆಡ್ತಾಯಿದ್ದೆ, ಖೋಖೋ ಆಡ್ತಾಯಿದ್ದೆ. ಕಾಲೇಜಿಗೆ ಎಲ್ಲ ಟೀಮಲ್ಲೂ ನಾನು ಕಾಲೇಜನ್ನ ರೆಪ್ರೆಸೆಂಟ್ ಮಾಡ್ತಾಯಿದ್ದೆ. ನನಗೆ ಅದೇನು ಫಿಸಿಕಲ್ ಟೆಸ್ಟ್ ಎಫಿಷಿಯನ್ಸಿ ಅದು ಭಾಳ ಸುಲಭ ಅನ್ನಿಸ್ಬಿಡ್ತು. ಅದರೊಳಗೆ ನನಗೆ ಬೋನಸ್ ಪಾಯಿಂಟ್ ಎಲ್ಲ ಬಂದ್ಬಿಡ್ತು. ಆಮೇಲೆ ಇದು ರಿಟರ್ನ್ ಟೆಸ್ಟ್ ಇತ್ತು. ರಿಟರ್ನ್ ಟೆಸ್ಟಲ್ಲಿ ಆಗ ಜನರಲ್ ನಾಲೆಡ್ಜು ಮತ್ತು ಈ ಒಂದು ಎಸ್ಸೆ ಬರೆಯೋದು ಅಂತ ಇತ್ತು. ಜನರಲ್ ನಾಲೆಡ್ಜ್ ನಮಗೆ ಯಾಕಿತ್ತು ಅಂದರೆ, ನಾನು ಸಣ್ಣದ 5ನೇ ಕ್ಲಾಸಲ್ಲಿ ನಾನು MLA ಶಾಲೆಯಲ್ಲಿ ಓದ್ತಾ ಇರಬೇಕಾದ್ರೆ ಅಲ್ಲೊಂದು ವ್ಯವಸ್ಥೆ ಇತ್ತು MLA ಶಾಲೆಯಲ್ಲಿ. ಅದೇನಪ್ಪ ಅಂದರೆ, ಪ್ರಜಾವಾಣಿ ಪತ್ರಿಕೆಯನ್ನು ಓದಬೇಕು, 3-4 ಜನ ಓದಬೇಕು. ಒಬ್ಬರು ಮುಖ್ಯ ಸುದ್ದಿ, ಒಬ್ಬರು ಕ್ರೀಡಾ ಸುದ್ದಿ, ಒಬ್ಬರು ಸುಭಾಷಿತ, ಒಬ್ಬರು ಆ ಸಂಪಾದಕೀಯದಲ್ಲಿ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಓದಬೇಕು. ಆ ವ್ಯವಸ್ಥೆ ಇವತ್ತು ಎಲ್ಲಿದೆ? ಓದುವ ವ್ಯವಸ್ಥೆಯನ್ನೇ ನಾವು ಕಳ್ಕೊಂಡಿದ್ದೀವಿ. ಆ ವ್ಯವಸ್ಥೆ ಇದ್ದಾಗ ನಾನು ಪ್ರಜಾವಾಣಿ ಪತ್ರಿಕೆಯನ್ನು ಶಾಲೆಗೋಸ್ಕರ ಓದೋಕ್ಕೆ ಶುರು ಮಾಡಿದೆ. ನನ್ನ ತಂದೆ ಕೂತ್ಕೊಂಡು ಓದಿಸೋರು ನನ್ನ ಹತ್ರ, ಓದಪ್ಪ ಹೇಳು ನ್ಯೂಸ್ ಓದು ಅಂತ. ನನ್ನ ತಂದೆ ಕಡಿಮೆ ಓದಿರೋದು ಪಾಪ. ಅವ್ರು ಓದುವಾಗ ನಾನು ಒಂದು ತಪ್ಪು, ಪ್ರಜಾವಾಣಿಯನ್ನು ಓದುವಾಗ ಹಕಾರ ಶಕಾರಗಳನ್ನು ಸರಿಯಾಗಿ ಹೇಳದೇ ಇದ್ದರೆ ನನ್ನ ತಂದೆ ತಿಂತಾಯಿದ್ರು. ಕನ್ನಡದ ಶ್ರೇಷ್ಠತೆ ಗ್ರಾಮೀಣ ಭಾಗದಿಂದ ಬಂದಿರೋರಿಗಿರ್ತದೆ ಅನ್ನೋದು ಇದು ಭಾಳ ಮುಖ್ಯ. ಅಲ್ಲಿ ನನಗೆ ಓದಲೇಬೇಕು ನಾನು ಅನ್ನೋ ಮಟ್ಟಕ್ಕೆ ಬಂತು. ನಾನು ಬರೀ ಈ ಚಿತ್ರರಂಗ, ಈ ಕ್ರೀಡಾರಂಗ ಇದನ್ನು ಮಾತ್ರ ನೋಡ್ತಾರೆ, ಎಲ್ಲವನ್ನು ನೋಡ್ತಾ ಇದ್ದೆ.
ಪ್ರಚಲಿತ ಸುದ್ದಿಗಳನ್ನು ನೋಡ್ತಾ ಇದ್ದೆ, ಸಂಪಾದಕೀಯ ಓದ್ತಾ ಇದ್ದೆ, ಯಾವುದೋ ವಿಶೇಷ ಲೇಖನಗಳನ್ನು ವಿಶೇಷ ಲೇಖನಗಳನ್ನು ಸಂಪಾದಕೀಯಗಳನ್ನು ಅಂದರೆ ಇವತ್ತು ನಿಮಗೆಲ್ಲ ಗೊತ್ತಿದೆ ಮಾಧ್ಯಮಗಳು ದಾರಿ ತಪ್ತಾ ಇದೆ. ಮಾಧ್ಯಮಗಳು ಯಾಕೆ ದಾರಿ ತಪ್ಪಿದೆ ಅಂದರೆ ಎಲ್ಲರೂ ವಾಣಿಜ್ಯಕರಣಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಒಳಗಾಗಿ ಅವರು ಮನಸ್ಸಲ್ಲಿ ಏನಿದೆಯೋ ಅದನ್ನು ಬರೀಲಿಕ್ಕಾಗಲ್ಲ. ಆಗಿನ ಕಾಲಘಟ್ಟದಲ್ಲಿ ಒಬ್ಬ ಪತ್ರಕರ್ತ, ಒಬ್ಬ ಬರಹಗಾರ ತನ್ನ ಮನಸ್ಸಲ್ಲಿದೆ ಏನಿದೆ ಅದನ್ನು ಬರಿತಾ ಇದ್ದ. ಅದು ನಮಗೆ ಸಾಮಾನ್ಯ ಜ್ಞಾನವನ್ನು ವೃದ್ಧಿ ಮಾಡ್ತಾಯಿತ್ತು. ಇವತ್ತು ನಾವು ಗಾಂಧಿ ಅಂದರೆ ಯಾರು ಅಂತ ಕೇಳಿದಾಗ ನೂರಾರು ಪ್ರಶ್ನೆಗಳು ನಮಗೆ ಉದ್ಭವ ಆಗುತ್ತೆ. ನಮಗೆ ಸುಮ್ಮನೆ ಇವತ್ತು ಹೇಳ್ಬೋದು, ಇವಾಗ ನೀವು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಇತಿಹಾಸವನ್ನು ಇವರು ಬದಲಿಸಿದ್ರು, ಅವ್ರು ಬದಲಿಸಿದ್ರು, ಇವರು ಬರೀ ಮೊಘಲರ ಬಗ್ಗೆ ಹೇಳಿದರೆ ನಿಮ್ಗೆ ಅಶೋಕ ಚಕ್ರವರ್ತಿ ಬಗ್ಗೆ ನನಗೆ ಹೆಂಗೆ ಗೊತ್ತಾಗ್ತಾ ಇತ್ತು? ಇತಿಹಾಸದಲ್ಲಿ ಅಶೋಕ ಚಕ್ರವರ್ತಿನೂ ಇದ್ದರು, ಮೊಘಲರು ಇದ್ದರು, ಚಾಲುಕ್ಯರು ಇದ್ದರು, ಕದಂಬರು ಇದ್ದರು, ರಾಷ್ಟ್ರಕೂಟದವರು ಇದ್ದರು, ಬನವಾಸಿ ಅಂತ ಒಂದು ದೇಶ ಇತ್ತು, ಪಂಪ ಇದ್ದರು, ರನ್ನ ಇದ್ದರು ಅಂತ ನಮಗೆ ಗೊತ್ತಿದ್ದರೆ ಇಲ್ಲೇ ನಾವು ಶೇಕ್ಸ್ಪಿಯರ್ಸ್ ಬಗ್ಗೆ ಹೇಳ್ತಾರೆ. ಶೇಕ್ಸ್ಪಿಯರ್ಸ್ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಇತಿಹಾಸವನ್ನು ಯಾರೂ ತಿರ್ಚಿಲ್ಲ. ನಮಗೆ ಬೇಕಾದಾಗ ತಿರ್ಚಿದೆ ಅಂತ ಹೇಳ್ಕೊಂಡು ಬರೋದು ಯುವ ಜನಾಂಗವನ್ನು ದಾರಿ ತಪ್ಪಿಸುವಂಥ ಪ್ರಯತ್ನ ಅದು ಬಹಳ ತಪ್ಪದು. ಅದರಿಂದ ಆಮೇಲೆ ನಾನು ಅರ್ಜಿ ಹಾಕಿದೆ. ಆ ಜನರಲ್ ನಾಲೆಡ್ಜು ನನಗೆ ಪತ್ರಿಕೆಗಳನ್ನು, ಪುಸ್ತಕಗಳನ್ನು ಓದಿದ್ರಿಂದ ನನಗೆ ಜನರಲ್ ನಾಲೆಡ್ಜ್ ತುಂಬ ನನಗೆ ಸಾಕಾಗಿತ್ತು. ನೀವು ನಂಬಲಿಕ್ಕಿಲ್ಲ, ಯಾವ ವಶೀಲಿ ಬಾಜಿ ಇಲ್ಲದೆ ನಾನು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಆಯ್ಕೆಯಾದ ನೂರಾರು ಜನರಲ್ಲಿ ನಾನೊಬ್ಬ. ಆಯಿತಾ? ಸಬ್ ಇನ್ಸ್ಪೆಕ್ಟರ್ ಕೆಲಸ ಸಿಕ್ತು. ಇದಕ್ಕೆ ಕಾರಣ ಯಾರು ಅಂದರೆ ನನ್ನ ಅಮ್ಮ ಮತ್ತು ನನ್ನ ಗೆಳೆಯ ವಿಜಯೇಂದ್ರ ಅಥಣಿ. ಅವ್ರ ಸ್ಫೂರ್ತಿ ನನಗೆ. ಅವ್ರು ಇಲ್ಲದೇ ಇದ್ದರೆ ನಾನು ಸೇರ್ತಾನೆ ಇರಲಿಲ್ಲ. ನಾನು ಟ್ರೈನಿಂಗ್ ಹೋದಾಗಲೂ ನನಗೆ ಅನ್ನಿಸ್ತು, ನಾನು ಸರ್ಕಾರಿ ಶಾಲೆಯಲ್ಲಿ ಓದಿರೋನು, ಕನ್ನಡ ಮಾಧ್ಯಮಗಳಲ್ಲಿ ಓದ್ಕೊಂಡು ಹೋಗಿರೋನು. ಅಲ್ಲಿ ಕೆಲವರೆಲ್ಲ ಇಂಗ್ಲೀಷಲ್ಲೇ ಮಾತಾಡೋರೆಲ್ಲ ಬಂದಿದ್ದರು ಟ್ರೈನಿಂಗ್. 200 ಜನದ ದೊಡ್ಡ ಬ್ಯಾಚ್ ನಮ್ಮದು. ಅಲ್ಲಿ ನನಗೆ ಅನ್ನಿಸ್ತು. ಆಮೇಲೆ ಕಾನೂನಿನ ಪುಸ್ತಕಗಳು ಇಷ್ಟಿಷ್ಟು, ಇದನ್ನು ಓದಬೇಕು ಅಂತ. ನನಗೆ ಈ ಪುಸ್ತಕಗಳನ್ನು ನೋಡೇ ಒಂದು ರೀತಿ ಗಾಬರಿ ಆಯಿತು. ಏನಪ್ಪ ಇದನ್ನೆಲ್ಲ ನಾವು ಓದಲಿಕ್ಕಾಗುತ್ತಾ? ಇದು ಒಬ್ಬ ಲಾ ಗ್ರ್ಯಾಜುಯೇಟ್ ಓದಬೇಕಾಗಿರೋಷ್ಟು ಪುಸ್ತಕಗಳು, ಅದಕ್ಕಿಂತ ಜಾಸ್ತಿ ಪುಸ್ತಕ ಇದೆ ಅಂದಾಗ ಯಶಸ್ವಿ ತರಬೇತಿ ಆಯಿತು. ತರಬೇತಿ ಆದ ನಂತರ ಅದರೊಳಗೆ ಕ್ರಿಯಾಶೀಲವಾಗಿ ತೊಡಕೊಂಬಿಟ್ವಿ ನಾವು ಇಲಾಖೆಯಲ್ಲಿ ಕೆಲಸಕ್ಕೆ. ಅಂದರೆ ಕೆಲಸ ಗೊತ್ತಿರೋವಂಥ ಪೊಲೀಸ್ ಸಿಬ್ಬಂದಿಗಳು, ಹೆಡ್ ಕಾನ್ಸ್ಟೇಬಲ್ಸು ಅವ್ರ ಜೊತೆ ನಾವು ಜೊತೆಲಿ ಅವ್ರ ಜೊತೆ ಓಡಾಡಿದಾಗ ಅವರು ನಮಗೆ ಧೈರ್ಯ ಮತ್ತು ಒಂದು ಮಾನಸಿಕ ಸ್ಥೈರ್ಯ ಇದೆಲ್ಲ ಬಂದ್ಬಿಡ್ತು ನಮಗೆ. ಆಮೇಲೆ ಇದು ಪುಸ್ತಕ ಓದೋದರಿಂದ ನೀವೇನು ಸಂಪಾದಿಸ್ಲಿಕ್ಕಾಗೋದಿಲ್ಲ. ಅನುಭವ ಇದೆಯಲ್ಲ, ಅನುಭವ ನಿಮ್ಮನ್ನು ಗಟ್ಟಿಗೊಳಿಸುತ್ತೆ. ನಮ್ಗೆ ಅನುಭವ ಗಟ್ಟಿಗೊಳಿಸ್ತು. ಎಲ್ಲಿ ತನಕ ನನಗೆ ಹೆಮ್ಮೆ ಅನಿಸುತ್ತೆ ಅಂದರೆ, ಒಂದೊಂದು ಸಲ ಕೆಲವು ಸೀನಿಯರ್ ಅಡ್ವೊಕೇಟ್ಗಳು ನನ್ನ ಹತ್ರ ಸಜೆಷನ್ಸ್ ಕೇಳ್ತಾರೆ, ಈ ಕಾನೂನಲ್ಲಿ ಇದರೊಳಗೆ ಏನು ಮಾಡ್ಬೋದು ಅಂತ. ಸೀನಿಯರು ಜಡ್ಜಸ್ಸು ನನ್ನನ್ನು ಕೇಳ್ತಾರೆ, ಇದೇನು ಸರಿನಾ ನಾವು ಮಾಡಿರೋದು, ನಿಮ್ಗೇನು ಅನಿಸುತ್ತೆ ಅಂತ ಕೇಳಿರೋದಿದೆ. ಇದೆಲ್ಲ ನೋಡುವಾಗ ನಮಗೊಂದು ಹೆಮ್ಮೆ ಅನಿಸುತ್ತೆ. ನೀವು ಸಂಪೂರ್ಣವಾಗಿ ಯಾವುದೇ ಕಾಯಕದಲ್ಲಿ, ಅದು ಯಾವುದೇ ಕಾಯಕ ಇರಲಿ, ಪೊಲೀಸ್ ಇರಲಿ, ಯುವಕರಿಗೆ ನಾನು ಹೇಳೋದು, ಯುವಕರಿಗೆ ಇಲ್ಲ ನಾನು ಸಬ್ ಇನ್ಸ್ಪೆಕ್ಟರ್ ಆಗಬೇಕಾಗಿತ್ತು, ನಾನೇನಪ್ಪ ಹಿಂಗಾಗ್ಬಿಟ್ಟೆ, ನಾನು ಹಿಂಗಾಗಬೇಕಾಗಿತ್ತು ಅಂತ ಏನಿಲ್ಲ. ನೀವು ಯಾವ ಕಾಯಕದಲ್ಲಿರ್ತೀರೋ, ಒಬ್ಬ ಆಟೋ ರಿಕ್ಷಾ ಚಾಲಕನಾಗಿ ನೀವು ನಿಜವಾಗ್ಲೂ ಆ ಕಾಯಕಕ್ಕೆ ನೀವು ಸಂಪೂರ್ಣವಾಗಿ ತೊಡಗಿಸ್ಕೊಂಡಾಗ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಬೋದು. ಆಟೋ ರಿಕ್ಷಾ ಚಾಲಕನ ಜೀವನದಲ್ಲೂ ಏನು ರೂಪಿಸ್ಕೊಳ್ತಾನೋ, ದೊಡ್ಡ IT ಕಂಪ್ನೀಲಿ ಕೆಲಸ ಮಾಡಿ ಲಕ್ಷ ರೂಪಾಯಿ ಸಂಪಾದನೆ ಮಾಡೋನು ಅದನ್ನೇ ಸಾಧಿಸೋಕ್ಕೆ ಸಾಧ್ಯ. ಸಾಧನೆ ಅಷ್ಟೇ ಮಾಡೋಕ್ಕೆ ಸಾಧ್ಯ. ನಿಮಗೆ 1 ಲಕ್ಷ ಬಂದರೆ ನೀವೇನು 1 ಲಕ್ಷ ಬಂತು, ನನಗೆ 10 ಲಕ್ಷ ಸಂಬಳ ಬರುತ್ತೆ, ಸಂಬಳ ಬಂದಾಗ ನಾನು ಏನು ಮಾಡ್ಬೋದು, ದುಡ್ಡು ಖರ್ಚು ಮಾಡೋಕ್ಕಾಗಲ್ಲ ಅಂತ ನೀವು ಒಳ್ಳೆ ಕಾರಲ್ಲಿ ಹೋಗ್ಬೋದು. ನೀವು ಇಲ್ಲಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಅಥವಾ ಮೈಸೂರಿಗೆ ಹೋಗ್ಬೇಕಾದ್ರೆ ನೀವೊಂದು ಬಸ್ಸಲ್ಲಿ ಎಷ್ಟು ಹೋಗ್ತೀರ ಅದಕ್ಕಿಂತ ಒಂದು 10 ನಿಮಿಷ ಮೊದಲು ಹೋಗ್ಬೋದು ನೀವು ಅಷ್ಟೇ. ಹೌದಾ? ಆಮೇಲೆ ನನ್ನ ಹತ್ರ ದುಡ್ಡಿದೆ ಅಂದ್ಬಿಟ್ರು ನಾನು ದೊಡ್ಡದು 1 ಲಕ್ಷ ರೂಪಾಯಿ ವಾಚ್ ಕಟ್ಕೋಬೋದು.
ಅದು ಈ ನಾನು ಆರ್ಡಿನರಿ ವಾಚ್ ಕಟ್ತೀನಲ್ಲ, HMT ವಾಚ್ ಕಟ್ತಾ ಇದ್ದೆ ನಾನು. ಆ ವಾಚ್ಗಿಂತ 2 ನಿಮಿಷ ಕಡಿಮೆನೇ ತೋರಿಸುತ್ತಾ ಅಥವಾ ಜಾಸ್ತಿ ತೋರಿಸ್ಬೋದು. ಕರಾರುವಾಕ್ಕಾದ ಗಡಿಯಾರ ಈ ಪ್ರಪಂಚದಲ್ಲಿ ಇಲ್ಲ. ನಿಂತೋಗಿರೋ ಗಡಿಯಾರ 2 ಸಲ ಕರಾರುವಾಕ್ಕಾದ ಗಂಟೆಯನ್ನು ಹೇಳುತ್ತೆ. ನಿಂತೋಗಿರೋ ಗಡಿಯಾರ ನಿಂತಿರುತ್ತದು, ಅದೊಂದೇ ಹೇಳೋದು ಕರಾರುವಾಕ್ಕಾದ ಗಂಟೆ. ನಿಮಗೆ ಕರಾರುವಾಕ್ಕಾದ ಗಂಟೆ ಹೇಳೋದು ಕೆಟ್ಟು ನಿಂತಿರುವ ಗಡಿಯಾರಗಳು ಮಾತ್ರ. ಯಾಕೆ ಹೇಳಿ? ಅದು 2 ಸಲ ನಿಜನೇ ಹೇಳಬೇಕು. 2:10 ನಿಂತಿರುತ್ತೆ ಅಂದರೆ 2:10 ರಾತ್ರಿ ಆಗಲಿ 2:10 ಬೆಳಿಗ್ಗೆ ಆಗಲಿ ಅದು ನಿಜವಾಗಿ ಹೇಳುತ್ತೆ. ಇದು ಜೀವನದಲ್ಲಿ ಇದನ್ನು ನಾವು ಅಳವಡಿಸ್ಕೊಳ್ಬೇಕು. ನಿಮ್ಮ ಕೋಟಿ, ನಿಮ್ಮ ಅಧಿಕಾರ ಇದೆಲ್ಲ ಏನು ನಿಮ್ಗಳಿಲ್ಲ. ನೀವು ಏನು ಮಾಡಿದ್ದೀರಿ, ನೀವು ಬದುಕಿರುವಾಗ ಏನು ಹೆಸರು ತಗೊಂಡಿದ್ದೀರಿ, ಅದು ನಿಮ್ಮ ನಂತರವೂ ಆ ಹೆಸರು ಹೇಳಂಗಿರಬೇಕು. ಅದಕ್ಕೆ ಈಗ ನಾವು ತುಂಬ ಜನಕ್ಕೆ ನೋಡಿದ್ದೀವಿ. ಈಗ ಕೆಲವರು ಆಟೋ ರಿಕ್ಷಾ ಚಾಲಕರನ್ನ ನಾವು ನೋಡಿದ್ದೇವೆ, ಪೊಲೀಸ್ ಕಾನ್ಸ್ಟೇಬಲ್ಸ್ನ ನೋಡಿದ್ದೇವೆ. ಏನು ರೀ ಈ ಪೊಲೀಸಲ್ಲಿ ಯಾರಿಗೂ ಹೆಸರು ಬರೋಲ್ಲ, ಎಲ್ಲರಿಗೂ ಬೈತಾರೆ ಅಂತ. ಯಾಕೆ ಬರುತ್ತೆ? ಮೀಸೆ ತಿಮ್ಮಯ್ಯ ಅಂತ ಒಬ್ಬರು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ಲು. ರಾಜ್ಭವನ್ ಮುಂದಿನ ಸರ್ಕಲ್ಗೆ ಮೀಸೆ ತಿಮ್ಮಯ್ಯ ಸರ್ಕಲ್ ಅಂತ ಹೆಸರಿಟ್ಟಿದ್ದಾರೆ. ಮೀಸೆ ತಿಮ್ಮಯ್ಯ ಮೀಸೆಗೋಸ್ಕರ ಹೆಸರಿಡಲಿಲ್ಲ. ಆತನ ಕಾರ್ಯವೈಖರಿ, ಜನಗಳ ಜೊತೆ ನಡ್ಕೊಂಡ ರೀತಿ, ಆತ ಯಾರನ್ನೋ ಇದು ಬದುಕ್ಸೋಕ್ಕೋಗಿ ಪಾಪ ಆತ ಪ್ರಾಣವನ್ನು ಅರ್ಪಣೆ ಮಾಡಿದ್ದಕ್ಕೋಸ್ಕರ ಇಡೀ ಬೆಂಗಳೂರಿನ ಜನ ಆ ಸರ್ಕಲ್ಗೆ ಮೀಸೆ ತಿಮ್ಮಯ್ಯನ ಹೆಸರಿಡಬೇಕು ಅಂತೇಳಿ ಅವ್ರದ್ದೊಂದು ಪ್ರತಿಮೆ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? ಕಾಯಕ ಮುಖ್ಯ, ನಿಮ್ಮ ಸಾಧನೆ ಮುಖ್ಯ ಅಲ್ಲ. ಸಾಧನೆ ಎಲ್ಲರೂ ಬರುತ್ತೆ ಹೋಗುತ್ತೆ, ಯಾರ್ದೋ ಸಾಧನೆ ಯಾರೋ ಕಿರೀಟ ಇಟ್ಕೊಳ್ತಾರೆ. ಇದನ್ನು ನೀವು ಯುವಕರು ಗಮನಿಸಬೇಕು. ಕಾಯಕವೇ ಕೈಲಾಸ. ಬಸವಣ್ಣನವರು ನಮಗೆ 800 ವರ್ಷದ ಕೆಳಗೆ ಹೇಳಿದ್ದಾರೆ. ಅದನ್ನು ಕಾರ್ಲ್ ಮಾರ್ಕ್ಸು ಅದನ್ನೇ ಹೇಳಿದ್ರು. ಈಗ ಸಮಾಜವಾದನೂ ಅದನ್ನೇ ಹೇಳುತ್ತೆ, ಡೆಮಾಕ್ರಸಿನೂ ಅದನ್ನೇ ಹೇಳುತ್ತೆ. ಇನ್ನು ಯಾವುದೇ ಪ್ರಗತಿಪರರು ಬಂದರೂ ಅದನ್ನೇ ಹೇಳಬೇಕಾಗುತ್ತೆ. ಇದು ಕರ್ನಾಟಕದ ಹೆಮ್ಮೆ. ಕರ್ನಾಟಕ ಪ್ರಪಂಚಕ್ಕೆ ಕೊಟ್ಟಿರುವಂಥ ದೊಡ್ಡ ಕೊಡುಗೆ ಏನು ಅಂದರೆ ವಚನ ಸಾಹಿತ್ಯ, ದಾಸ ಸಾಹಿತ್ಯ. ಇದರೊಳಗೆಲ್ಲವೂ ಇದೆ. ಹೇಳಿ ಸರ್, ನಿಮ್ಮ ವೃತ್ತಿ ಜೀವನದಲ್ಲಿ ನಡೆದಿರುವ 1-2 ಹಾಸ್ಯಕರ ಘಟನೆಗಳು ನಮ್ಮೊಂದಿಗೆ ಮೆಲ್ಕಾಕಲು ಇಚ್ಛಿಸುತ್ತೀರಾ? ನನಗೆ ತುಂಬ ಹಾಸ್ಯ ಅನಿಸೋದು ಕೆಲವು ಘಟನೆಗಳಾಗ್ತಾ ಇರ್ತದೆ. ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ. ಆ ಕಾರ್ಯಕ್ರಮದಲ್ಲಿ ಒಬ್ಬರು MLA ಭಾಗಿಯಾಗಿದ್ದರು. ಭೂಗತ ಲೋಕದಲ್ಲಿ ಇದ್ದವರು ಅವರು ಏನು ಭಾಷಣ ಮಾಡ್ಬೋದು ಅಂತ ನನಗೂ ಕುತೂಹಲ ಇತ್ತು. ನಾನೇನು ಭಾಷಣ ಮಾಡ್ಬೋದು ಅಂತ ಅವರು ಕುತೂಹಲ ಇತ್ತು. ಆದರೆ ಅವರೇ ಹೇಳ್ಬಿಟ್ರೆ ಎಲ್ಲ. ನಾನು ಎಲೆಕ್ಷನ್ ನಿಂತೆ, ಗೆದ್ದೆ. ಅಣ್ಣನೂ ನಿಂತರು ಎಲೆಕ್ಷನ್ಗೆ, ಸೋತರು. ನಾನು ಅಷ್ಟಕ್ಕೆ ನಿಲ್ಲಿಸ್ಬೋದು ಅಂದ್ಕೊಂಡಿದ್ದೆ. ಅವರು ಮುಂದುವರಿಸಿ ಹೇಳಿದ್ರು, ಅಣ್ಣನಿಂದ ಒದೆ ತಿಂದಿರೋರು ನಾವೊಂದು 20 ಜನ ಇದ್ದೀವಿ, ನಗರಸಭೆಯಲ್ಲಿದ್ದೀವಿ, ಇಲ್ಲಾಂದರೆ ವಿಧಾನಸೌಧದಲ್ಲಿದ್ದೀವಿ, ಇವರಿಂದ ಒದೆ ತಿಂದಿರೋರು ಇದ್ದೀವಿ ಅಂದಾಗ ಇದು ನನಗೆ ಏನು ಹೇಳಬೇಕು. ಆತ ನನಗೆ ಯಾವ ಕಾರಣಕ್ಕೆ ಹೇಳಿದ್ರು, ಒಟ್ಟಿನಲ್ಲಿ ಹೇಳಿದ್ರು. ಈ ಥರ ಘಟನೆಗಳೆಲ್ಲ ಆಗ್ತಾಯಿರ್ತದೆ. ಬೆಂಗಳೂರು ನಗರದಲ್ಲಿ ಕುಖ್ಯಾತ ರೌಡಿ ಒಬ್ಬ, ಇಡೀ ವ್ಯವಸ್ಥೆಯನ್ನು ಭಯ ಬೀಳಿಸ್ತಾ ಇದ್ದಂಥ ಒಬ್ಬ ರೌಡಿ ಬೆಂಗಳೂರು ನಗರದಲ್ಲಿದ್ದ. ಈಗ ಸ್ವಲ್ಪ ಬದಲಾವಣೆ ಆಗಿದ್ದಾನೆ, ಚೆನ್ನಾಗಿದ್ದಾನೆ ಈಗ. ಆ ರೌಡಿ ಎಲ್ಲಿ ತನಕ ಇದ್ದ ಅಂದರೆ ಇಡೀ ಪಾತಕ ಲೋಕ ಅವನಿಗೆ ಭಯ ಬೀಳ್ತಾ ಇತ್ತು. ಭಾಳ ನೊಟೋರಿಯಸ್ ರೌಡಿ. ಅವನು ಯಾವುದೋ ಒಂದು, ಆಗ ಈ ಲೈವ್ ಬ್ಯಾಂಡ್ ಇರಲಿಲ್ಲ, ಕ್ಯಾಬರೆ ನಡೀತಾ ಇತ್ತು. ಕ್ಯಾಬ್ರೆ ಹೋಟೆಲ್ ಗಲಾಟೆ ಮಾಡ್ತಾಯಿದ್ದಾನೆ. ಕ್ಯಾಬ್ರೆ ಆರ್ಟಿಸ್ಟ್ಗಳು ಹೆಣ್ಣುಮಕ್ಕಳನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಬಹುದು ಅನ್ನೋ ಇದು ಒಂದು ಮೆಸೇಜ್ ಬಂತು ನಮಗೆ. ನಾವು ಹೋದ್ವಿ ಅಲ್ಲಿಗೆ, ನಾವು ದಾಳಿ ಮಾಡಿದ್ವಿ. ದಾಳಿ ಮಾಡಿದಾಗ ಅವನೇನು ಕ್ಯಾಬ್ರೆ ಆರ್ಟಿಸ್ಟ್ಗಳೆಲ್ಲ ಅವ್ನು ಸುತ್ತ ನಿಂತ್ಕೋಬೇಕು, ಅವ್ನು ಸ್ಟೇಜ್ ಮೇಲಿದ್ದ, ಜನ ಎಲ್ಲ ನಡುಕೊಂಡು ನಿಂತಿದ್ರು. ದೊಡ್ಡದೊಂದು ಕತ್ತಿ ಇಟ್ಕೊಂಡಿದ್ದ ಅವನು, ಎಲ್ಲರನ್ನ ಎದುರಿಸ್ತಾ ಇದ್ದ. ನಾವು ಸಡನ್ನಾಗಿ ಒಳಗಡೆ ಹೊಡೆದ್ವಿ. ಆಮೇಲೆ ಇಡೀ ಭೂಗತ ಲೋಕವನ್ನು ನಾವು ನಡಗಿಸಿ ಬಿಸಾಕಿರೋರು.
ನಾನಲ್ಲ, ನನ್ನ ಕಾನ್ಸ್ಟೇಬಲ್ಸು, ಹೆಡ್ ಕಾನ್ಸ್ಟೇಬಲ್ಸು ನೋಡಿದ್ರು ಎದುರವರು. ಅವನು ಫಸ್ಟ್ ನಮ್ಮ ಕಾನ್ಸ್ಟೇಬಲ್ನ ಮುಂದೆ ಕಳಿಸ್ದೆ. ಒಬ್ಬ ಹೆಡ್ ಕಾನ್ಸ್ಟೇಬಲ್ ಇದ್ದರು, ಅವರು ತುಂಬ ವಯಸ್ಸಾಗಿರೋರು ಪಾಪ. ಅವರು ಮುಂದೆ ಹೋದಾಗ ಅವ್ರನ್ನ ಗೇಲಿ ಮಾಡಿ ಮಾತಾಡ್ದ. ಅವನು ಬನ್ನಿರಿ ತಾತಪ್ಪ ಬನ್ನಿ ಅಂದ. ನಾನು ಮುಂದೆ ಬಂದ್ಬಿಟ್ಟೆ. ನಾನು ನೋಡಿದ ತಕ್ಷಣ ಕತ್ತಿನ ಮೆತ್ತಗೆ ಬಿಟ್ಬಿಟ್ಟ. ಕತ್ತಿ ತಗೋ ಅಂದೆ. ಇಲ್ಲ ಸರ್, ಕತ್ತಿ ತಗೊಂಡ್ರೆ ನಾನು ಶೂಟ್ ಮಾಡಿಬಿಡ್ತೀರ ನೀವು, ನನಗೆ ಗೊತ್ತು ಅಂದ. ಕತ್ತಿ ತಗೊಳ್ದಿದ್ರು ಶೂಟ್ ಮಾಡ್ತೀನಿ, ತಗೋ ಕತ್ತಿ ಅಂದೆ. ನೀನು ಕತ್ತಿ ಕೈಯಲ್ಲಿ ಇಟ್ಕೊಂಡೆ. ತಾತಪ್ಪ ತಾನೇ. ಇನ್ನೊಬ್ಬ ಹುಡುಗ ಇದ್ದ, ಯಂಗ್ಸ್ಟರ್ ಪೊಲೀಸ್ ಕಾನ್ಸ್ಟೇಬಲ್. ಅವ್ರಿಗೆ ಹೇಳಿದೆ ನಾನು, ಅವ್ರು ನಮ್ಮ ಹಿರಿಯರು ಹೆಡ್ ಕಾನ್ಸ್ಟೇಬಲು, ಅವ್ರಿಗೆ ಮತ್ತು ಈ ಯುವಕ ಸಬ್ ಇನ್ಸ್ಪೆಕ್ಟರ್ಗೆ ಹೇಳಿದೆ, ನೋಡಪ್ಪ ನೀವು ಅವ್ನು ಕತ್ತಿ ಇಟ್ಕೊಂಡಿರ್ತಾನೆ, ಕತ್ತಿನ ನೀವು ನಿಮ್ಮ ಲಾಠಿ ಬಿಟ್ಬಿಟ್ಟು ಕೈಯಲ್ಲಿ ಹೊಡೆದು ಬೀಳಿಸ್ಬೇಕು, ಅವ್ನು ಕತ್ತಿಲಿ ನೀವು ಹೊಡೆದ್ರೆ ಹೊಡೆಸ್ಕೋಬೇಕು ಅಂದೆ. ಅವನಿಗೆ ಗಡಗಡ ರೋಡಿ ಇಡೀ ಒಂದು ಪ್ರದೇಶವನ್ನು ನಡಗಿಸ್ತಾ ಇದ್ದಂಥ ರೋಡಿ ನಡಗಕ್ಕೆ ಶುರು ಮಾಡಿಬಿಟ್ಟ. ತಗೊಳ್ಳೇಬೇಕು ನೀನು ಕತ್ತಿ ಅಂತ. ನಾನು ಕತ್ತಿ ತಗೊಳ್ಳಲ್ಲ, ನೀವು ನನ್ನ ಸಾಯಿಸ್ಬಿಡ್ತೀರ ಅಂತ. ಕಡೆಗೆ ಏನು ಮಾಡ್ದ ಅವನು, ನಮ್ಮ ಪೊಲೀಸ್ನವರು ಬಡಿದ್ರು, ಹಿಡ್ಕೊಂಡ ತಕ್ಷಣ ಪೊಲೀಸ್ ಠಾಣೆಗೆ ಕರ್ಕೊಂಬಂದರೆ ನಾವು ಈ ಭೂಗತ ಲೋಕದವರಿಗೆ ಯಾವುದೇ ಮುಲಾಜುಗಳನ್ನು ಇಟ್ಕೊಂಡಿರಲಿಲ್ಲ. ಅವನು ರಾಜಕೀಯವಾಗಿ ಪ್ರಬಲರಾಗಿರ್ಬೋದು, ಇಲ್ಲ ಅಂದರೆ ಸಾಮಾಜಿಕವಾಗಿ ಪ್ರಬಲರಾಗಿರ್ಬೋದು, ಅಥವಾ ಇನ್ನೊಂದಿರ್ಬೋದು. ನಾವು ಯಾವ ಕಾರಣಕ್ಕೂ ಅವ್ರಿಗೆ ಅವ್ರ ಜೊತೆ ನಾವು ಏನು ಒಂದು ಚೂರು ಭಯ ಇಲ್ದಂಗೆ ವರ್ತಿಸ್ತಾ ಇದ್ವಿ ಆವಾಗೆಲ್ಲ ಪೊಲೀಸ್ ಅಧಿಕಾರಿಗಳು, ಈಗಲೂ ಇದ್ದಾರೆ. ಆಗೇನಾಯಿತು, ನಾವು ಕರ್ಕೊಂಡೋದಾಗ ಅವನಿಗೆ ದಂಡಂ ದಶಗುಣಂ. ನಮ್ಮದು ಪೊಲೀಸ್ ವ್ಯವಸ್ಥೆಯಲ್ಲಿ ನಾವು ಯಾರಿಗೆ ಗೌರವ ಕೊಡಬೇಕು, ಯಾರಿಗೆ ತುಂಬ ಗೌರವ ಕೊಡೋದು ಅವರು ಬೇರೆ. ಇಂಥವ್ರಿಗೆ ಒಂದಷ್ಟು ಬುದ್ಧಿ ಹೇಳಲಿಕ್ಕೇ ಬಡಿತಾಯಿದ್ವಿ. ಈಗ ಹಾಗೆ ಹೇಳಿದರೆ ನನ್ನ ಹ್ಯೂಮನ್ ರೈಟ್ಸ್ನವ್ರು ಅರೆಸ್ಟ್ ಮಾಡಿಬಿಟ್ಟಿರೋರು. ಆವಾಗ ಒಂದು ಆಯಿತು, ನೀನು ಆ ರೋಡಿಗೆ ಒಂದು ಆಪ್ಷನ್ ಕೊಟ್ಟೆ. ಈಗ ನೀನು ಒದೆ ತಿನ್ನಲೇಬೇಕು. ನನ್ನ ಕಾನ್ಸ್ಟೇಬಲ್ಗೆ ನೀನು ಹಿಂಗೆ ಅಂದಿದ್ಯಾ, ನನ್ನ ಹೆಡ್ ಕಾನ್ಸ್ಟೇಬಲ್ ಹಿಂಗೆ ಅಂದಿದ್ಯಾ, ನೀನು ಒದೆ ತಿನ್ನಬೇಕು. ಇನ್ನು 2 ಆಪ್ಷನ್, ಒಂದು ಒದೆ ತಿನ್ನಬೇಕು, ಇಲ್ಲಾಂದರೆ ನನ್ನ ಪೊಲೀಸ್ ಠಾಣೆಯ ಎಲ್ಲವನ್ನು ಕಸದಿಂದ ಹಿಡಿದು ಇದು ಶೌಚಾಲಯನೂ ನೀನು ತೊಳಿಬೇಕು ಅಂತೇಳಿ. ಅದು 100% ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್, ನನಗೆ ಗೊತ್ತು. ಅವನೇನು ಮಾಡ್ದ, ರೋಡಿ ಇಡೀ ಬೆಂಗಳೂರಿನ ಅರ್ಧ ಭಾಗವನ್ನು ನಡಗಿಸ್ತಾ ಇದ್ದಂಥ ರೋಡಿ ಅವನು. ಮತ್ತು ಅವನು ದೊಡ್ಡ ಕಟ್ಟು ಮಸ್ತಾದ ರೋಡಿ. ಅವ್ನು ನಿಂತಿರೋಂಗೆ ನನ್ನ ಪೊಲೀಸ್ನವ್ರು ನಗ್ಲಿಕ್ಕೆ ಶುರು ಮಾಡಿದ್ರು. ಅದು ನನ್ನ ಮುಂದೆನೇ ನನ್ನ ಸಬ್ ಇನ್ಸ್ಪೆಕ್ಟರ್ಗಳು ಅವ್ರು ನಗೋದು ನೋಡಿ ನನಗೆ ಇನ್ನೂ ಸಿಟ್ಟು ಹತ್ಕೊಂಬಿಡ್ತು. ಯಾಕೆ ನಗ್ತಾ ಇದ್ದೀರಾ ಅಂದಾಗ ಅವ್ರು ನಗು ತಡಿಯೋಕ್ಕಾಗದೆ ಓಡೋಗ್ಬಿಟ್ರು. ಆವಾಗ ನಾನು ನೋಡಿದೆ, ಏನಕ್ಕೂ ಅವ್ರು ನಗ್ತಾ ಇದ್ದಾರೆ ಅಂತ ರೋಡಿನ ಕೇಳಿದೆ. ಏನಿಲ್ಲ ಸರ್ ಅಂದ. ಹಿಂಗೆ ಕೆಳಗೆ ನೋಡ್ತೀನಿ, ಸಂಪೂರ್ಣ ಮೂತ್ರ ಮಾಡ್ಕೊಂಬಿಟ್ಟಿದ್ದ. ಅವನು ಮೂತ್ರ ಮಾಡಿದ್ದು ಗಾಬರಿಯಿಂದ ಅಲ್ಲ, ಬೇಕಂತಲೇ ಮೂತ್ರ ಮಾಡಿದ್ದ. ಮೂತ್ರ ಮಾಡಿದ ತಕ್ಷಣ ನನಗೆ ಇನ್ನೂ ಸಿಟ್ಟು ಬಂತು. ನಾನು ಲಾಠಿ ಕೈಗೆ ತಗೊಂಡೆ. ನೀನು ನನ್ನ ಚೇಂಬರಲ್ಲಿ ನೀನು ಮೂತ್ರ ಮಾಡ್ತೀಯ ಅಂದರೆ ನಿನಗೆ ಎಷ್ಟು ಅಹಂಕಾರ ಇರಬೇಕು. ನೀನೇನು ಇದು ಭಯ ಬಿದ್ದು ಮೂತ್ರ ಮಾಡಿಲ್ಲ, ನನಗೆ ಗೊತ್ತಾಗುತ್ತೆ ನಾನು ಅಂದೆ. ಗೊತ್ತಾಗುತ್ತಲ್ಲ, ಇಲ್ಲದೆ ಅವ್ನು ಹೇಳಿರೋನು ನನಗೆ, ಸರ್ ಮೂತ್ರ ಬರ್ತಾಯಿದ್ದೆ ಹೋಗ್ತೀನಿ ಅಂತ. ನಾನು ಯಾವಾಗ ಕೈಗೆ ಲಾಠಿ ತಗೊಂಡೋ, ಅವನು ನನಗೆ ಚೆನ್ನಾಗಿ ನೆನಪಿದೆ, ಬಣ್ಣ ಇನ್ನೂ ನೆನಪಿದೆ. ಒಂದು ಬ್ರ್ಯಾಂಡೆಡ್ ಜೀನ್ಸ್ ಪ್ಯಾಂಟ್ ಹಾಕಿದ್ದ. ಆವಾಗಿನ ಕಾಲಕ್ಕೆ ಅದು ಜೀನ್ಸ್ ಪ್ಯಾಂಟು 80ರ ದಶಕದಲ್ಲಿ, 80-90ರ ದಶಕದಲ್ಲಿ ಆ ಜೀನ್ಸ್ ಪ್ಯಾಂಟ್ಗೆ ಆಗಿನ ಕಾಲಕ್ಕೆ ತುಂಬ ಕಾಸ್ಟ್ಲಿ ಇದ್ದಂಥ ಜೀನ್ಸ್ ಪ್ಯಾಂಟ್. ಒಂದು ಟೀ ಶರ್ಟ್ ಹಾಕಿದ್ದ, ಇಂಪೋರ್ಟೆಡ್ ಟೀ ಶರ್ಟ್. ಆ ಟೀ ಶರ್ಟ್ ಕಲರು ನನ್ನ ತಲೆಯೊಳಗೆ ಇನ್ನೂ ಇದೆ, ಲೆಮನ್ ಎಲ್ಲೋ ಟೀ ಶರ್ಟ್. ಆ ಥರದ್ದು ಟೀ ಶರ್ಟ್ ಬೇಕು ಅಂತ ನಾನು ಇಡೀ ಬೆಂಗಳೂರು ಹುಡುಕಿದ್ದೆ, ಸಿಕ್ಕಿರಲಿಲ್ಲ. ಅದು ಎಷ್ಟು ಚೆನ್ನಾಗಿತ್ತು ಒಂದು ಟೀ ಶರ್ಟ್, ಫುಲ್ ಆಮ್ ಟೀ ಶರ್ಟು ಇದು. ಅವನೇನು ಮಾಡ್ದ, ನಾನು ಹಿಂಗೆ ಲಾಠಿ ತೊಗೊಂಡು ಎದ್ದ ತಕ್ಷಣ ಟೀ ಶರ್ಟ್ ತೆಗೆದುಬಿಟ್ಟ. ಏನು ಇವನು ಮೇಲ್ಗೀಲ್ ಬೀಳ್ತಾನೆ, ಟೀ ಶರ್ಟ್ ತೆಗೆದುಬಿಟ್ಟು ಏನು ಮಾಡ್ತಾಯಿದ್ದೀನಿ ಇಲ್ಲೇ ಅಂದ. ಟೀ ಶರ್ಟ್ ತೆಗೆದು ಏನು ಮಾಡ್ದ, ಅವನೇನು ಮೂತ್ರ ಮಾಡಿದ್ನಲ್ಲ ಎಲ್ಲ ಒರೆಸ್ಬಿಟ್ಟ.
ನೀನು ಭಾಳ ತಪ್ಪು ಮಾಡ್ತಾಯಿದ್ದು, ನಾನು ಬೇರೆ ಬಟ್ಟೆ ಕೊಡ್ತೀನಿ ಒರೆಸ್ಬೇಡ ಅದರೊಳಗೆ ಅಂದೆ. ಇಲ್ಲ ಸರ್ ನನಗೆ ಗೊತ್ತು ನೀವು ಹೊಡಿತೀರ ನನಗೆ ಅಂದ. ಅವನು ಆ ಅಮೌಂಟು ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು, ಏನು ಮಾಡಿರ್ಬೋದು, ತೊಳೆದಿರ್ತಾನೆ ಅದನ್ನು ಟಿ ಶರ್ಟ್ ಹಾಕೊಂಬಿಟ್ಟ. ನಾನು ನೀನು ತೆಗಿಲೇಬೇಕು ಟಿ ಶರ್ಟ್ ಅಂದೆ. ಇಲ್ಲ ಸರ್ ತೆಗೆದ್ರೆ ನೀವು ನನಗೆ ಹೊಡಿತೀರಾ, ಈಗ ನೋಡಿ ಸರ್ ನನಗೆ ಹೊಡಿಯಲ್ಲ, ಸೇಫ್ ಸರ್ ನಾನು ಅಂದ. ಅವನು ತೆಗಿಲೇ ಇಲ್ಲ ಟಿ ಶರ್ಟು. ನನಗದು ಅಸಹ್ಯ, ಮುಟ್ಟಕ್ಕೆ ಹೊಡಿಯೋಕ್ಕೆ ನನ್ನ ಲಾಠಿಯೆಲ್ಲ ಅವನ ಮೂತ್ರ ಆಗುತ್ತೆ. ಈ ಥರ ಪ್ರಸಂಗಗಳು ನಮ್ಗೆ ಆಗಾಗ ಅನುಭವಿಸಿದ್ದೀವಿ. ಇದು ನೀವು ಗಂಭೀರತೆಯನ್ನು ಅವರು ಕೆಡಿಸಿರ್ಬೋದು, ನಿಮ್ಗೆ ಹಾಸ್ಯ ಪ್ರಸಂಗದ ಥರ ಕಾಣುತ್ತೆ, ನಮಗೆ ಅಸಹ್ಯದ ಪ್ರಸಂಗದ ಥರ ಕಾಣುತ್ತೆ. ಈ ಥರ ತುಂಬ ನಡೆದಿರುತ್ತೆ. ಸರ್, ಇತ್ತೀಚಿನ ದಿನಗಳಲ್ಲಿ ಮಾದಕ ವಸ್ತುಗಳಿಗೆ ಬಲಿಯಾಗುತ್ತಿರುವ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದನ್ನು ಸಮಾಜದಿಂದ ತೊಲಗಿಸುವುದು ಹೇಗೆ? ನೋಡಿ, ಮಾದಕ ವಸ್ತು ಬಳಕೆ ಮಾಡೋದಿದೆಯಲ್ಲ, ಅದು ಚಟಕ್ಕಾಗಿ ಬಳಕೆ ಮಾಡ್ತಾ ಇದ್ದೀನಿ ಅಂತ ಯೋಜನಾಂಗ ತಿಳ್ಕೊಂಡಿದ್ರೆ ಅದು ಸುಳ್ಳು. ಈಗ ಮೊದಲು ಮಾದಕ ವಸ್ತುಗಳನ್ನು ನಮ್ಮ ಏನು ಪುರಾತನ ಕಾಲದಿಂದ ಮಾದಕ ವಸ್ತುಗಳನ್ನು ಉಪಯೋಗ ಮಾಡ್ತಾಯಿದ್ರು. ಪೈಲ್ಮಾನ್ರು ಉಪಯೋಗ ಮಾಡ್ತಾಯಿದ್ರು, ಗರಡಿ ಮನೇಲಿ ಉಪಯೋಗ ಮಾಡ್ತಾಯಿದ್ರು. ಆಮೇಲೆ ತುಂಬ ಕಷ್ಟಕರವಾದ ಕೆಲಸ ಮಾಡ್ತಾಯಿದ್ದಂಥ ಕಲ್ಲು ಗಣಿಗಳಲ್ಲಿ ಕೆಲಸ ಮಾಡ್ತಾಯಿದ್ದವರು, ಸೌದೆ ಹೊಡಿತಾ ಇದ್ದವರು, ಮರದ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾಯಿದ್ದವರು, ಈ ಶರೀರವನ್ನು ದಂಡಿಸಿ ಯಾರು ಕೆಲಸ ಮಾಡ್ತಾಯಿದ್ರೋ ಅವರೆಲ್ಲ ಒಂದಲ್ಲ ಒಂದು ರೂಪದ ಮಾದಕ ವಸ್ತುಗಳಿಗೆ ದಾಸರಾಗಿದ್ದರು. ದಾಸರಂದರೆ ಅವ್ರಿಗೆ ಆ ನೋವು ನಿವಾರಕ ಶಕ್ತಿ ಅದರಲ್ಲೂ ಕಾಣಿಸ್ತಾ ಇತ್ತು. ಅದು ಏನಿರ್ಬೋದು ಅಂದರೆ ಸಾರಾಯಿ ಇರ್ಬೋದು, ಹೆಂಡ ಇರ್ಬೋದು, ಅಥವಾ ಈ ಗಾಂಜಾ ಇರ್ಬೋದು, ಅಫೀಮ್ ಇರ್ಬೋದು, ಇಷ್ಟೇ ಇದ್ದಂಥದ್ದು. ಆಮೇಲೆ ಏನು ಮಾಡಿದ್ರು, ಈ ಮಾದಕ ವಸ್ತುಗಳಿಗೆ ಬಲಿಯಾದವರು ಏನು ಮಾಡಿದ್ರು, ಈ ಔಷಧ ರೂಪದಲ್ಲಿ ಬರುವಂಥದ್ದು, ಈ ಕೆಮ್ಮಿನ ಔಷಧಿ, ಈ ನಿದ್ರೆ ಮಾತ್ರೆಗಳು, ಇಂಥದನ್ನು ತಗೊಂಡು ಮತ್ತನ್ನು ಬರೆಸ್ಕೊಂಡು ಮಾಡೋರು. ಅದು ತಡಿಬೋದಿತ್ತು, ಹೋಗ್ಬೋದಿತ್ತು, ಅದನ್ನು ಅದಕ್ಕೇನು ದಾಸರಾಗಿದ್ರೂ ಅದನ್ನು ಬಿಡಿಸ್ಕೋಬೋದಿತ್ತು. ಈಗ ಏನು ವ್ಯಸನಿಗಳಾಗ್ತಾ ಇದ್ದಾರೆ, ಮಾದಕ ವಸ್ತುಗಳ ವ್ಯಸನಿಗಳಾಗ್ತಾ ಇದ್ದಾರೆ, ಇವ್ರಿಗೇನು ಬರ್ತಾಯಿದೆ, ಅಫೀಮ್ ಬರ್ತಾಯಿದೆ, ಬ್ರೌನ್ ಶುಗರ್ ಬರ್ತಾಯಿದೆ, ಕೊಕೇನ್ ಬರ್ತಾಯಿದೆ, ಆಮೇಲೆ MDX ಮಾತ್ರೆಗಳು, ಈ ಥರದ್ದೆಲ್ಲ ತುಂಬ ಬರ್ತಾಯಿದೆ. ಅವ್ರು ಏನು ತಿಳ್ಕೊಂಡಿದ್ದಾರೆ, ನಮಗೆ ಬರ್ತಾಯಿದೆ, ನಾವು ನಮ್ಮ ಮನೆ ದುಡ್ಡಲ್ಲಿ ಕುಡಿತಾ ಇದ್ದೀವಿ, ಯಾರಿಗೂ ಏನು ತೊಂದರೆ ಇಲ್ಲ ಅಂತ. ಆದರೆ ಅವ್ರಿಗೆ ಗೊತ್ತಿಲ್ಲ, ಅದರಿಂದ ಅವರು ಅವರ ಆರೋಗ್ಯವನ್ನು ಮಾತ್ರ ಅವ್ರು ಕೆಡಿಸ್ತಾ ಇಲ್ಲ, ಅವರ ಸುತ್ತಮುತ್ತಲಿನ ಸ್ನೇಹಿತರ, ಸಂಬಂಧಿಕರ, ಮನೆಯ ಎಲ್ಲರ ಮನಸ್ಸುಗಳನ್ನು ಹಾಳು ಮಾಡಿ ಅನಾರೋಗ್ಯಕರ ಪರಿಸ್ಥಿತಿಯನ್ನು ಉಂಟು ಮಾಡ್ತಾಯಿದ್ದಾರೆ. ಇದು ಇಷ್ಟೇ ಆಗಿದ್ದರೆ ಬಿಡಪ್ಪ ನಿನ್ನ ಮನೆಯವರು ಅನುಭವಿಸ್ತಾರೆ ಅಂತ ನಾನು ಹೇಳ್ಬೋದು. ಆದರೆ ಆ ಮಾದಕ ವಸ್ತು ಇವತ್ತೇನಾಗಿದೆ ಅಂದರೆ, ಮೊದಲೆಲ್ಲ ಕಳ್ಳ ಸಾಗಾಣಿಕೆ ಅಂದರೆ ಚಿನ್ನ, ಬೆಳ್ಳಿ, ಇನ್ನೊಂದು ಕಳ್ಳ ಸಾಗಾಣಿಕೆ ಮಾಡಬೇಕಾಗಿತ್ತು. ಈಗ ಚಿನ್ನ, ಬೆಳ್ಳಿ ಎಲ್ಲ ಕಳ್ಳ ಸಾಗಾಣಿಕೆ ಯಾರೂ ಮಾಡಲ್ಲ. ಕಳ್ಳ ಸಾಗಾಣಿಕೆ ಮಾಡೋದೇ ಮಾದಕ ವಸ್ತುಗಳನ್ನು. ಯಾಕೆ ಇದನ್ನು ಮಾಡ್ತಾರೆ ಅಂದರೆ, ಇದರೊಳಗೆ ಸುಲಭ ಮತ್ತು ದುಡ್ಡು ಜಾಸ್ತಿ. ಇದು ನಾರ್ಕೋ ಟೆರರಿಸಮ್ ಅಂತ ಪ್ರಾರಂಭ ಆಗಿದೆ. ಏನು ನಾರ್ಕೋ ಟೆರರಿಸಮ್ ಅಂದರೆ, ಈ ನಾರ್ಕೋಟಿಕ್ಸ್ ಡ್ರಗ್ ಏನಿದೆ, ಮಾದಕ ವಸ್ತುಗಳಿದೆಯಲ್ಲ, ಇದನ್ನು ಇವರು ಹೊರದೇಶಗಳಿಂದ ತಂದು ಈ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿರ್ತಾರಲ್ಲ, ಅವರು ಇದನ್ನು ಅಲ್ಲಿ ಕಲೆಕ್ಟ್ ಮಾಡಿ ಇವರು ಕೊಡ್ತಾರೆ. ಇವರು ಇದನ್ನು ಮಾರಿ ಅವರು ಕೊಡ್ತಾರೆ. ದುಡ್ಡು, ಸುಲಭವಾದ ದುಡ್ಡು ಬಂದುಬಿಡುತ್ತೆ, ಕೋಟ್ಯಾಂತರ ರೂಪಾಯಿ ಬರುತ್ತೆ, ಹವಾಲಾದಲ್ಲಿ ಬರುತ್ತೆ. ಇದು ನಾರ್ಕೋ ಟೆರರಿಸಮ್ಗೆ ಕಾರಣ ಆಗುತ್ತೆ. ಈ ಪಾಕಿಸ್ತಾನ ಇವತ್ತು ಇಂಡಿಯಾದಲ್ಲಿ ಅಫೀಮು, ಬ್ರೌನ್ ಶುಗರು, ಇದನ್ನೆಲ್ಲ ಆ ಕಡೆಯಿಂದ ಏನು ಬಾರ್ಡ್ರುಗಳು ಎಲ್ಲೆಲ್ಲಿ ಪೋರಸ್ ಇದೆಯಲ್ಲ, ಬಾಂಗ್ಲಾದೇಶ, ಪಾಕಿಸ್ತಾನ, ನೇಪಾಳ, ಇಡೀ ದೇಶದ ಬಾರ್ಡ್ರ್ಗಳನ್ನು ಕಾಯೋಕ್ಕಾಗಲ್ಲ, ಅಲ್ಲಿ ಬರ್ತಾನೆ ಇರುತ್ತೆ. ಇದು ಭಯೋತ್ಪಾದಕರಿಗೆ ಭಾಳ ಸುಲಭವಾಗಿ ಹಣ ಸಿಗುವಂಥದ್ದು. ಅವರು ಅದರೊಳಗೆ ಶಸ್ತ್ರಾಸ್ತ್ರ ಖರೀದಿ ಮಾಡ್ತಾರೆ, ಬಾಂಬ್ಗಳು ಖರೀದಿ ಮಾಡ್ತಾರೆ, RDX ಖರೀದಿ ಮಾಡ್ತಾರೆ. ಇದು ಮಾದಕ ವಸ್ತು ಕೇವಲ ನಿಮ್ಮ ಮನೆಯ ಒಂದು ವಿಷಯ ಅಲ್ಲ, ದೇಶದ ವಿಷಯ. ಯಾರು ಮಾದಕ ವಸ್ತುಗಳನ್ನು ಸೇವನೆ ಮಾಡ್ತೀರೋ ನೀವು ಮನೆಗೆ ಮಾರಿ ಅಲ್ಲ, ದೇಶಕ್ಕೆ ಮಾರಕ, ನೀವು ದೇಶದ್ರೋಹಿಗಳಾಗ್ತೀರಿ. ದಯವಿಟ್ಟು ನೀವು ಭಯೋತ್ಪಾದಕರಿಗೆ ಪ್ರೋತ್ಸಾಹ ಕೊಡಲ್ಲ. ನಾನು ದೇಶಭಕ್ತಿಯನ್ನು ತೋರಿಸ್ತೀನಿ ಅಂದರೆ ಈ ಮಾದಕ ವಸ್ತುಗೆ
ಚಟಗಳಿಗೆ ಬಲಿಯಾಗಬಾರ್ದು, ಮಾದಕ ವಸ್ತುಗಳಿಗೆ ದಾಸರಾಗಬಾರ್ದು ಅಂತ ನಾನು ಯುವಜನಾಂಗಕ್ಕೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ, ಅದರಲ್ಲೂ ನಮ್ಮ ಯುವ ಜನತೆಗೆ ಏನು ಹೇಳಲು ಇಷ್ಟಪಡ್ತೀರಾ? ನೋಡಿ, ಯುವಜನತೆಗೆ ನಾನು ಇತ್ತೀಚಿನ ದಿನಗಳಲ್ಲಿ ಯುವಜನತೆಗೆ ಮನುಷ್ಯ ಪ್ರೀತಿಯನ್ನು ಬೆಳೆಸ್ಕೊಳ್ಳುವಂಥ ವಿಶಾಲ ಮನೋಭಾವವನ್ನು ರೂಢಿಸ್ಕೊಳ್ಳಿ. ಕುವೆಂಪುರವರು ಹೇಳಿದಾಗೆ ವಿಶ್ವಮಾನವರಾಗಿ. ವಿಶ್ವಮಾನವರು ಅಂದರೆ ನೀವು ಮನುಷ್ಯ ಪ್ರೀತಿಯನ್ನು ಬೆಳೆಸ್ಕೊಂಡು ಧರ್ಮಾತೀತವಾಗಿ, ಜಾತ್ಯತೀತವಾಗಿ, ಭಾಷಾತೀತವಾಗಿ, ಪ್ರಾಂತ್ಯಾತೀತವಾಗಿ ಮನುಷ್ಯ ಪ್ರೀತಿಯನ್ನು ರೂಢಿಸ್ಕೊಳ್ಳಬೇಕು. ಮನುಷ್ಯ ಪ್ರೀತಿಯನ್ನು ರೂಢಿಸ್ಕೊಳ್ಳೋದು ಅಂದರೆ ಏನು ಅಂದರೆ, ಒಬ್ಬ ನನಗಿಂತ ಮೇಲು ನನಗಿಂತ ಕೀಳು ಅನ್ನೋ ಭಾವನೆ ನಿಮಗೆ ಯಾವತ್ತೂ ಬರಬಾರ್ದು, ಯಾವತ್ತೂ ಬರಬಾರ್ದು. ಅದು ಬಹಳ ಮುಖ್ಯ. ಆಮೇಲೆ ಬಸವಣ್ಣನವರು ಯಾವಾಗಲೂ ಹೇಳ್ತಾರೆ, ಜಂಗಮಕ್ಕೆ ಅಳಿವಿಲ್ಲ, ಸ್ಥಾವರಕ್ಕೆ ಅಳಿವುಂಟು ಅಂತ. ನೀವು 100 ವಿಧಾನಸೌಧ ಕಟ್ಟಿ 100 ಪ್ರತಿಮೆಗಳನ್ನು ನಿಲ್ಲಿಸಿ, ವಲ್ಲಭಾಯ್ ಪಟೇಲ್ನ ನಿಲ್ಲಿಸಿ, ಅಂಬೇಡ್ಕರ್ನ ನಿಲ್ಲಿಸಿ, ಶಿವಾಜಿನ ನಿಲ್ಲಿಸಿ, ಡಾಕ್ಟರ್ ರಾಜ್ಕುಮಾರ್ನ ನಿಲ್ಲಿಸಿ, ಇನ್ನೊಬ್ಬನ ನಿಲ್ಲಿಸಿ, ಬಸವಣ್ಣನ ನಿಲ್ಲಿಸಿ, ಅದೇನಕ್ಕೂ ಬರೋದಿಲ್ಲ. ನೀವು ಕೆಲಸ ಮಾಡಿರ್ತೀರ ನೋಡಿ. ಈಗ ಅಶೋಕ ಚಕ್ರವರ್ತಿ ಸಾವಿರಾರು ವರ್ಷಗಳ ಹಿಂದೆ ಬ್ರಿಟಿಷರು, ಮೊಘಲರು ಬರೋ ಮುಂಚೆ ನಮ್ಮ ರಾಷ್ಟ್ರವನ್ನು ಆಳದಂಥ ಕಳಿಂಗ ಚಕ್ರವರ್ತಿ ಅಶೋಕ ಚಕ್ರವರ್ತಿ. ನಾವು ಶಾಲೆಗಳಲ್ಲಿದ್ವಿ. ಈಗ ಹೇಳ್ತಾರೆ, ನೀವು ಇತಿಹಾಸವನ್ನು ಬದಲಾವಣೆ ಮಾಡಿಬಿಟ್ಟಿದ್ರಿ, ಬರೀ ಮೊಘಲರ ಇತಿಹಾಸ ನನಗೆ ಗೊತ್ತೇ ಇಲ್ಲ. ಹುಮಾಯೂನು, ಅಕ್ಬರು, ಬಾಬರು ಹೇಳಿದ್ದಾರೆ, ನಾವು ಕೇಳಿದ್ವಿ. ವಾಸ್ಕೋಡಿಗಾಮನೂ ಹೇಳಿದ್ದಾರೆ. ವಾಸ್ಕೋಡಿಗಾಮ ಮೊಘಲ ಅಲ್ಲ. ನಾನು ಹೇಳೋದೇನೆಂದರೆ, ಇದನ್ನೆಲ್ಲ ಬಿಡಬೇಕು. ಅಶೋಕ ಚಕ್ರವರ್ತಿ ಸಾಲು ಮರಗಳನ್ನು ನೆಟ್ಟ ಅನ್ನೋದನ್ನು ನಾನು ಇವತ್ತು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಇವತ್ತು ನಾನು ಸಾಲು ಮರಗಳನ್ನು ನೆಡ್ತಾ ಇದ್ದೀನಿ. ಸಾಲು ಮರದ ತಿಮ್ಮಕ್ಕ ಓದೇ ಇಲ್ಲ, ಅಜ್ಜಿ ಏನೂ ಓದಿಲ್ಲ. ಆಕೆ ನೆಟ್ಟಿರೋ ಮರಗಳಿಂದ ಅಮೇರಿಕಾದಲ್ಲೂ ಆಕೆ ಗೊತ್ತು, ವಿಶ್ವಸಂಸ್ಥೆಯಲ್ಲೂ ಗೊತ್ತು, ಪದ್ಮಶ್ರೀ ಪ್ರಶಸ್ತಿ ಬಂತಲ್ರಿ. ಅದು ಜಂಗಮ. ಆ ಜಂಗಮಕ್ಕೆ ಅಳಿವಿಲ್ಲ. ತಿಮ್ಮಕ್ಕನಿಗೆ ಅಳಿವಿರ್ಬೋದು, ತಿಮ್ಮಕ್ಕನ ಗಂಡನಿಗೆ ಅಳಿವಿರ್ಬೋದು, ಆದರೆ ಅವರು ನೆಟ್ಟಂಥ ಕೆಲಸ, ಮರಗಿಡಗಳನ್ನು ನೆಟ್ಟಂಥದ್ದು, ಆ ಮರ ಇನ್ನೆಷ್ಟು 1000 ವರ್ಷ ಬದುಕುತ್ತೋ. ಆಲದ ಮರನೇ ಬೆಳೆಸಿರೋದು ಅವರು ಆ ರೋಡಲ್ಲಿ ತುಂಬ. ಅದಕ್ಕೆ ನೀವು ನಿಮ್ಮ ಕೆಲಸವನ್ನು ಮಾಡಿರಿ. ಯಾರೋ ನಮ್ಮನ್ನು ಹೊಗಳಬೇಕು, ತೆಗಳಬೇಕು. ನೀವು ತೆಗಳಿದ್ರೂ ಅಷ್ಟೇ, ಹೊಗಳಿದ್ರೂ ಅಷ್ಟೇ. ಮನುಷ್ಯ ಶ್ರೀಗಂಧದ ಥರ ಇರಬೇಕು. ಶ್ರೀಗಂಧ ಬೆಳೆಯುತ್ತೆ, ಕಡಿತೀರಿ, ಕಳ್ಳ ಸಾಗಾಣಿಕೆ ಮಾಡ್ತೀರಿ. ಅದು ಒಳ್ಳೆ ಶಿಲ್ಪಿ ಕೈಯಲ್ಲಿ ಸಿಕ್ಕಿದ್ರೆ ಶ್ರೀಗಂಧದ ವಿಗ್ರಹ ಕೆತ್ತನೆ ಕೆಲಸ ಮಾಡಿಬಿಟ್ಟು ಶ್ರೀಗಂಧದ ವಿಗ್ರಹ ಕೊಟ್ಟು ಅದಕ್ಕೆ ಪೂಜೆ ಮಾಡಿಸ್ತೀರಿ. ಕಿತ್ತು ಬಿಸಾಕಿದ ಚಕ್ಕೆಗಳೆಲ್ಲ ಹೋಮಕ್ಕೆ ಹಾಕ್ತೀರಿ, ಹವನಕ್ಕೆ ಹಾಕ್ತೀರಿ, ನೀವು ಮನೇಲಿ ಇಡ್ತೀರಿ, ಪೌಡರ್ ಮಾಡ್ತೀರಿ, ಊದುಬತ್ತಿ ಮಾಡ್ತೀರಿ, ಎಲ್ಲವನ್ನು ಮಾಡ್ತೀರಿ. ನೀವು ಏನು ಅದು ತಿಪ್ಪೆ ಗುಂಡಿಗೆ ಹಾಕಿದ್ರೂ ಆ ಶ್ರೀಗಂಧದ ಪರಿಮಳವನ್ನು ಅದು ಬಿಡಲ್ಲ. ಮನುಷ್ಯ ಶ್ರೀಗಂಧವಾಗಿ ಬೆಳೀಬೇಕು. ಶ್ರೀಗಂಧದ ಥರ ಅವನಿದ್ದಿದ್ದು, ಅವನ ಉಗುರು, ತಲೆ, ಕೂದಲು, ಮೈ ಎಲ್ಲವೂ ಉಪಯೋಗಕ್ಕೆ ಬರಬೇಕು. ಅದು ಬರಬೇಕಾದ್ರೆ ಅವನು ಪ್ರಕೃತಿಯನ್ನು ಪ್ರೀತಿಸಬೇಕು. ಮಾನವನನ್ನು ಪ್ರೀತಿಸೋದಕ್ಕಿಂತ ಪ್ರಕೃತಿಯನ್ನು ಪ್ರೀತಿಸೋದು ಒಳ್ಳೆಯದು. ಶ್ರೀಗಂಧದ ರೀತಿಯಲ್ಲಿ ನೀವು ಎಲ್ಲ ನಿಮ್ಮ ಕಾರ್ಯಗಳು, ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ, ಒಂದೆಲ್ಲೋ ಒಂದು ಪಕ್ಷಿ ಬಿದ್ದುಬಿಟ್ಟಿರುತ್ತೆ ಬಿಸಿಲಿಗೆ, ಅದಕ್ಕೊಂದು ತೊಟ್ಟು ನೀರು ಕುಡಿಸೋದು ನೀವು ಅಷ್ಟೇ, ಹಾರೋಗ್ಬಿಡುತ್ತೆ. ಅದು ನಿಮ್ಮ ಜೀವಮಾನದಲ್ಲಿ ನಿಮ್ಮ ಮನಸ್ಸಲ್ಲಿ ಉಳಿತದೆ. ಇದನ್ನು ನೀವು ಮಾಡ್ಕೊಂಡು ಬಂದರೆ ವಿಶ್ವಮಾನವ. ಯಾರು ಕುವೆಂಪುರವ್ರು ನಮ್ಗೆ ಹೇಳಿದ್ರು, ವಿಶ್ವಮಾನವರಾಗ್ರಿ, ಕುಬ್ಜರಾಗಬೇಡ್ರಿ. ನನ್ನ ಜಾತಿ ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ, ನನ್ನ ದೇಶ ಶ್ರೇಷ್ಠ, ನನ್ನ ಭಾಷೆ ಶ್ರೇಷ್ಠ. ಪ್ರಪಂಚದ ಎಲ್ಲ ವ್ಯಕ್ತಿಗಳು ಶ್ರೇಷ್ಠ, ಪ್ರತಿಯೊಬ್ಬನೂ ಶ್ರೇಷ್ಠ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ಒಂದು ಕಡೆ, ಶ್ರೇಷ್ಠರ ಕಥೆಗಳನ್ನು ಓದಿ ನೀನು ಶ್ರೇಷ್ಠನಾಗಬೇಡ, ಗೆದ್ದವರ ಕಥೆಗಳನ್ನು ಓದಿ ನೀನು ಶ್ರೇಷ್ಠನಾಗಬೇಡ, ಸೋತವರ ಕಥೆಯನ್ನು ಓದಿ ಅವರ ನೋವನ್ನು ತಿಳ್ಕೊಂಡು ನೀನು ಶ್ರೇಷ್ಠನಾಗು ಅಂತಾರೆ. ಹಂಗೆ ಶ್ರೇಷ್ಠರಾಗಿ ಅಂತ ಹೇಳ್ತೀನಿ. ನಮಸ್ಕಾರ. ಕೊನೆಯದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.